ಎಲ್ಲರಿಗೂ ನಮಸ್ಕಾರ. ಐಸಿಆರ್ಕೆವಿಕೆ ತಿಪ್ಟೂರು ವತಿಯಿಂದ ಪ್ರತಿ ಮಂಗಳವಾರ ಪ್ರಸಾರವಾಗುವ ಟೆಕ್ ಟಾಕ್ ಟ್ಯೂಸ್ಡೇ ಕಾರ್ಯಕ್ರಮದ 5ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ರೈತ ಬಾಂಧವರೇ, ಕಪ್ಪು ಬಂಗಾರ ಮಸಾಲೆ ಪದಾರ್ಥಗಳ ರಾಜ ಎಂದೇ ಸುಪ್ರಸಿದ್ಧಿ ಹೊಂದಿರುವ ಮಸಾಲೆ ಬೆಳೆ ಕಾಳುಮೆಣಸು. ಕಾಳುಮೆಣಸನ್ನು ಸಾಮಾನ್ಯವಾಗಿ ನಾವು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾದ ಮಲೆನಾಡಿನಲ್ಲಿ ಬೆಳೆಯುವುದು ವಾಡಿಕೆ. ಈ ಕಾಳುಮೆಣಸನ್ನು ತುಮಕೂರು ಜಿಲ್ಲೆಯ ಬಯಲು ಸೀಮೆಯಾದ ಚಿಕ್ಕನಾಯಕನಹಳ್ಳಿಯಲ್ಲೂ ಕೂಡ ಯಶಸ್ವಿಯಾಗಿ ಬೆಳೆಯಬಹುದೆಂದು ತೋರಿಸಿಕೊಟ್ಟಿರುವ ಶ್ರೀ ಅರುಣ್ ಕುಮಾರ್ ಶೆಟ್ಟಿಕೆರೆರವರ ತೋಟದಲ್ಲಿ ಇಂದು ನಾವು ಇದ್ದೇವೆ. ಇಂದು ಅವರ ತೋಟದಲ್ಲಿ ಯಶಸ್ವಿಯಾಗಿ ಕಾಳುಮೆಣಸು ಮಾಡಲು ಅಳವಡಿಸಿಕೊಂಡಿರುವ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಕುರಿತು ಚರ್ಚಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಈಗ ನಾವು ಕಾಳು ಮೆಣಸು ಅಂದ ತಕ್ಷಣನೇ ನಮ್ಗೆ ಥಾಟ್ ಬರೋದು ಇದು ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶವಾದ ಮೂಡಿಗೆರೆ ಇರ್ಬೋದು, ಸಕಲೇಶ್ಪುರ ಇರ್ಬೋದು, ಮಡಿಕೇರಿ ಇರ್ಬೋದು, ಈ ಭಾಗದಲ್ಲಿ ಮಾತ್ರ ಬೆಳೆಯುವಂತದ್ದು. ಬಟ್ ನೀವು ಇಲ್ಲಿ ಮಳೆಯಾಶ್ರಿತ ಬೆಳೆ ರಾಗಿ, ತೊಗರಿ ಇಲ್ಲಿ ನಮ್ಗೆ ಪ್ರಮುಖ ಬೆಳೆ. ತೆಂಗು, ಅಡಿಕೆನ ಸ್ವಲ್ಪ ಜನ ರೈತರು ಹಾಕ್ತಿದ್ದಾರೆ. ಇಂಥ ಜಾಗದಲ್ಲಿನೂ ಕೂಡ ಕಾಳು ಮೆಣಸು ಬೆಳಿಬಹುದು ಅಂತ ನಿಮ್ಗೆ ಯಾವಾಗ ಅನ್ನಿಸ್ತು, ಯಾಕೆ ಅನ್ನಿಸ್ತು ಸರ್? ರೈತ ಯಾವಾಗ್ಲೂ ಕ್ರಿಯಾಶೀಲವಾಗಿರ್ಬೇಕು. ರೈತಂಗೆ ಒಂದೇ ಬೆಳೆ, ಈಗ ಬರೀ ತೆಂಗು ಬೆಳಿತೀವಿ ಬಯಲ್ಸೀಮೆಯಲ್ಲಿ, ಸಾಕಾಗಲ್ಲ, ಆದಾಯ ಸಾಕಾಗಲ್ಲ. ರೈತಂಗೆ ಪ್ರತಿ ದಿವಸ ದುಡ್ಡು ಬರ್ಬೇಕು, ವಾರ ದುಡ್ಡು ಬರ್ಬೇಕು, ತಿಂಗಳ ಬರ್ಬೇಕು, 6 ತಿಂಗಳಿಗೆ ಒಂದ್ಸಲ ಬರ್ಬೇಕು, ಲಾಂಗ್ ಡ್ಯೂರೇಷನ್ ಇನ್ಶೂರೆನ್ಸ್ ತರ ಬರ್ಬೇಕು. ಸೊ ಈ ತರ ನಾನು ಪ್ಲಾನ್ ಮಾಡಿ ಮಾಡ್ತಾ ಇದ್ದೆ. ಸೊ ಫಸ್ಟ್ ನನಗೇನ್ ಅನ್ನಿಸ್ತು, ಈ ಕಾಂಡ ವೇಸ್ಟ್ ಆಗ್ತಾ ಇದೆ ಅಂತ ಅನ್ನಿಸ್ತು. ಮೈಕ್ರೋ ಕ್ಲೈಮೇಟ್ ಏನಾರು ನಾವು ಕ್ರಿಯೇಟ್ ಮಾಡಿದ್ರೆ ಅದನ್ನ ಮಲೆನಾಡಲ್ಲಿ ಬೆಳೀತಾ ಇರ್ತಕ್ಕಂಥ ಬೆಳೆನ ನಾವು ಇಲ್ಲಿ ಬಯಲ್ಸೀಮೆಯಲ್ಲಿ ಬೆಳಿಬಹುದು ಅಂತ ಅನ್ಕೊಂಡು ಯೋಚನೆ ಮಾಡಿ ನಾನು ಸ್ಟಾರ್ಟಿಂಗ್ ಒಂದಿಷ್ಟು ತಂದು ಹಾಕ್ದೆ. ಆಮೇಲೆ ಅದನ್ನ ಹಂತವಾಗಿ ನಾನು ಅಭಿವೃದ್ಧಿ ಪಡಿಸ್ತಾ ಹೋದೆ. ಈಗ ಏನು ನೋಡ್ತಾ ಇದ್ದೀವಿ ತೋಟ, ಇದು ಎಷ್ಟು ವರ್ಷದ ತೋಟ ಸರ್? 16ನೇ ವರ್ಷದ ತೋಟ. 16ನೇ ವರ್ಷದ ತೋಟ. ಸೊ ತಳಿ ಸರ್? ಪಣಿಯೂರ್ ಒಂದ್ ತಳಿ. ಯಾವ ಸಂಸ್ಥೆಯಿಂದ ಹೋಗಿ ತಂದಿದ್ದು ಸರ್ ಗಿಡಗಳು? ನರ್ಸರಿಗಳಲ್ಲಿ ತಗೊಂಡೆ, ತೋಟಗಾರಿಕೆ ಇಲಾಖೆನಲ್ಲಿ ಸಬ್ಸಿಡಿ ಬಂತು. ಹಂತವಾಗಿ ಮೊದಲನೇ ಹಂತದಲ್ಲಿ ನಾನು ಆಕ್ಚುಲಿ ಫೇಲ್ ಆದೆ. ಸುಮಾರು ನಮ್ಗೆ ಯಾವ ಬಳ್ಳಿ ಹಾಕ್ಬೇಕು ಅಂತ ಗೊತ್ತಿರ್ಲಿಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ, ನೀವು ನೋಡ್ಬೋದು ಕಾಳುಮೆಣಸಲ್ಲಿ ಏನಾಗುತ್ತೆ, 3 ತರ ಬಳ್ಳಿ ಬರುತ್ತೆ. ಮೇಲ್ಗಡೆ ಒಂದನ್ನ ಟಾಪ್ ಶೂಟ್ಸ್ ಅಂತ ಕರಿತೀವಿ, ತಳಗಡೆ ಏನ್ ಹರಿತಾ ಇರುತ್ತೆ ಅದು ರನ್ನಿಂಗ್ ಶೂಟ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಹ್ಯಾಂಗಿಂಗ್ ಶೂಟ್ಸ್ ಅಂತ. ಇದೇನ್ ನೋಡ್ತಾರೆ, ಹ್ಯಾಂಗಿಂಗ್ ಶೂಟ್ಸ್. ಇದ್ರಲ್ಲಿ ಏನಾಗುತ್ತೆ, ಹ್ಯಾಂಗಿಂಗ್ ಶೂಟ್ಸ್ ಅಲ್ಲಿ ಅಷ್ಟು ಚೆನ್ನಾಗಿ ನಮ್ಗೆ ಬೆಳೆ ಬರಲ್ಲ. ಸೊ ನಮಗೆ ಫಸ್ಟ್ ಗೊತ್ತಿರ್ಲಿಲ್ಲ, ತಳಗಡೆ ಬಿದ್ದಿದ್ದನ್ನೆಲ್ಲ ತೊಂದು ಹಾಕ್ಬಿಟ್ವಿ. ಸೊ ಅದೇನಾಯ್ತು, ಅವಾಗ ನಮ್ಗೆ 1,500 ಬಳ್ಳಿ ಹಾಕಿದ್ದಕ್ಕೆ ಜಸ್ಟ್ 2 ಹತ್ಕೊಂತು. ಸೊ ನೆಕ್ಸ್ಟ್ ನಾವು ಎಲ್ಲಿ ಎಡವಿದ್ವಿ ಅಂತ ಹೇಳಿ ಇದ್ ಮಾಡ್ಕೊಂಡು ನರ್ಸರೀಸ್ ಅಲ್ಲಿ ಗಿಡಗಳಲ್ಲಿ ತಂದು ಹಂತಂತ ನಾವೇ ಎಕ್ಸ್ಟೆಂಡ್ ಮಾಡ್ಕೊಂತ, ಆಮೇಲೆ ನಾವೇ ಬೆಳೆದಂತ ಸಸಿಗಳಲ್ಲಿ 4-5 ವರ್ಷ ಆದ್ಮೇಲೆ ಚೆನ್ನಾಗಿ ಈಲ್ಡ್ ಬರ್ತಿರೋ ಗಿಡಗಳಲ್ಲಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡೋ ತರ ಅಂತ ನಾನೇ ಒಂದು ಟೆಕ್ನಿಕ್ ನ ಮಾಡ್ಕೊಂಡು, ಅಂದ್ರೆ ಮುಂಚೆನೆ ಜೂನ್ ಅಲ್ಲಿ ಮಳೆ ಬಿದ್ದಾದ್ಮೇಲೆ ಒಳ್ಳೆ ವಾತಾವರಣ ತಂಪಾಗಿರ್ತಕ್ಕಂಥ ಟೈಮಲ್ಲಿ ನಮ್ಗೆ ತುಂಬಾ ಉತ್ಕೃಷ್ಟವಾಗಿ ಯಾವ್ದು ಬಳ್ಳಿನಲ್ಲಿ ಜಾಸ್ತಿ ಈಲ್ಡ್ ಬರ್ತಾ ಇರುತ್ತೆ ಆ ಬಳ್ಳಿನಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡು ಮುಂಚೆನೆ ಗುಂಡಿ ತೆಗೆದು ಅದಕ್ಕೆ ನಾವು ಗೊಬ್ಬರನು ಸಹಿತ ಟ್ರೈಕೋಡರ್ಮಾ ಮತ್ತೆ ಬೇವಿನ ಹಿಂಡಿ, ದನಿನ ಗೊಬ್ಬರ ಮಿಕ್ಸ್ ಮಾಡಿ ಇಟ್ಕೊಂಡು ಇದನ್ನ ಕಟ್ ಮಾಡಿ ಅದಕ್ಕೆ ಫೀಲೇ ಆಗ್ಬಾರ್ದು, ತುಂಬಾ ಬಿಟ್ಕೊಂಡಿರ್ತಿದ್ವಿ ಒಳ್ಳೆ ಬಳ್ಳಿನ ಬಿಟ್ಕೊಂಡು 5-6 ಗೆಂಡನ್ನ ನಾವೆಲ್ಲ ಕಟ್ ಮಾಡಿ ತಳಗಡೆ ಕೊಟ್ಬಿಟ್ಟು ಒಂದೊಂದ್ ಬುಡಕ್ಕೆ 4 ಹಾಕೋದು. ಅವಾಗ ಏನಾಗುತ್ತೆ, ತಳಗಡೆ ರನ್ನಿಂಗ್ ಶೂಟ್ಸ್ ಹಾಕಿದಾಗ ಅದಕ್ಕೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ದು ಮೇಲ್ಗಡೆ ಏನ್ ಕುಡಿ ಇರುತ್ತೆ ಅದು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬೆಳಿತಾ ಹೋಗ್ತು. ಈ ತರ ಟೆಕ್ನಿಕ್ ನ ನಾನು ಮಾಡ್ಕೊಂಡು ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗ್ತೀನಿ. ಸರ್, ಈಗ ನೀವು ಹೇಳಿದ್ದು 3 ಶೂಟ್ಸ್ ಇರುತ್ತೆ, ಒಂದು ಟಾಪ್ ಶೂಟ್ಸ್, ಒಂದು ರನ್ನರ್ ಶೂಟ್ಸ್, ಇನ್ನೊಂದು ಕೆಳಗಡೆ ಹ್ಯಾಂಗಿಂಗ್ ಶೂಟ್ಸ್ ಅಂತ ಬರುತ್ತೆ. ರನ್ನರ್, ಹ್ಯಾಂಗಿಂಗ್, ಟಾಪ್ ಶೂಟ್, 3. ಈಗ 3 ಶೂಟ್ಸ್ ಅಲ್ಲಿ ಸರ್ ನಾವು ಸಸ್ಯಾಭಿವೃದ್ಧಿ ಮಾಡ್ತೀವಿ ಅಂತಂದ್ರೆ ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಬರೋದು ಯಾವ ಶೂಟ್ಸ್ ಇಲ್ಲ? ಟಾಪ್ ಶೂಟ್ಸ್ ಅಲ್ಲಿ. ಟಾಪ್ ಶೂಟ್ಸ್ ಇಂದ. ಈಗ ನಿಮ್ ನರ್ಸರಿನಲ್ಲಿ ಹೋದ್ರೆ ಅದು ಐಡೆಂಟಿಫೈ ಮಾಡಬಹುದಾ? ಟಾಪ್ ಶೂಟ್ ಇಂದ ಮಾಡಿರೋದಾ, ಇಲ್ಲ ಹ್ಯಾಂಗಿಂಗ್ ಶೂಟ್ ಇಂದ ಮಾಡಿರೋದಾ, ಇಲ್ಲ ರನ್ನರ್ ಇಂದ ಮಾಡಿರೋದಾ? ಕಷ್ಟ ಆಗುತ್ತೆ, ಅದು ಕಟ್ ಮಾಡಿಬಿಟ್ಟಿರ್ತಾರೆ, ಕಷ್ಟ ಆಗುತ್ತೆ. ಓಕೆ ಸರ್, ಸಪೋಸ್ ಈಗ ಹ್ಯಾಂಗಿಂಗ್ ಶೂಟ್ ಇಂದ ಅಥವಾ ರನ್ನರ್ ಶೂಟ್ ಇಂದ ಮಾಡಿದ್ರೆ ಸಸ್ಯಾಭಿವೃದ್ಧಿ ಏನಾದ್ರು ಸಮಸ್ಯೆಗಳಾಗುತ್ತೆ ಸರ್? ಹ್ಯಾಂಗಿಂಗ್ ಶೂಟ್ಸ್ ಎಲ್ಲ ಹಾಕಿದ್ರೆ ಈಲ್ಡ್ ಡೌನ್ ಬರುತ್ತೆ, ಮತ್ತೆ ಬೇಗ ನಿಮ್ಗೆ ಈಲ್ಡ್ ಶುರುವಾಗಲ್ಲ. ಟಾಪ್ ಶೂಟ್ ಅಲ್ಲಿ ಏನ್ ಮಾಡಿ ಈ ಸಲ ನಾವೇನ್ ಮಾಡಿದ್ವಿ, ಇನ್ನೊಂದು ನಮ್ದು ಜಾಗ ಇದೆ, ಅಲ್ಲಿ ನಾವು
ಗಂಧ ಮತ್ತೆ ರಕ್ತಚಂದನ ಈ ತರ ಬೆಳೆಗಳು ಬೆಳೆದ್ವಿ, ಮತ್ತೆ ಹೆಬ್ಬೇವು ಹಾಕಿದ್ವಿ. ಅದು ಸಹಿತ ನಮ್ಗೆ ಸ್ಟೆಮ್ ವೇಸ್ಟ್ ಆಗ್ತಾ ಇದೆ ಅಂತ ಹೇಳಿ ಮಲ್ಟಿ ಕ್ರಾಪ್ ಅಲ್ಲಿ ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಆಗಿದೆ. ಈಗ ಅಲ್ಲೂ ಬೆಳಿಬೇಕು ಅಂತ ಹೇಳಿ ನಮ್ಮ ತೋಟದಲ್ಲಿ ಇರತಕ್ಕಂತ ಟಾಪ್ ಶೂಟ್ ಗಳಿಗೆ ನಾವು ರೂಟ್ ಬಾಲ್ ನ ಹಾಕಿ, ಕಾರ್ ಪಿತ್ ಹಾಕಿ, ಅದನ್ನ ರೂಟ್ ಬಾಲ್ ಹಾಕಿ 6 ವಾರ ಬಳಿಕ ಅದು ಚೆನ್ನಾಗಿ ರೂಟಿಂಗ್ ಆದ್ಮೇಲೆ ಅದನ್ನ ತಗೊಂಡೋಗಿ ನಾವು ಕಟ್ ಮಾಡಿ, ಅಂದ್ರೆ ನಾವೇನ್ ಮಾಡ್ತೀವಿ, ಮೇಲ್ಗಡೆಗೆ ಬೆಳಿತಾ ಇರುತ್ತೆ ಕುಡಿ. ಅಕಸ್ಮಾತ್ ಅದಕ್ಕೆ ನೀರೇನಾದ್ರು ಆ ಟೈಮಲ್ಲಿ ಮಳೆ ಬರ್ತಿರುತ್ತೆ, ಬರಲಿಲ್ಲ ಅಂತ ಸ್ವಲ್ಪ ನೀರೊಂದು ಹಾಕ್ಬೇಕಾಗುತ್ತೆ. 6 ವಾರ ಆದ್ಮೇಲೆ ಅದ್ರೊಳಗಡೆ ಚೆನ್ನಾಗಿ ಬೇರ್ ಬಿಟ್ಕೊಂಡ್ಬಿಡುತ್ತೆ. ಬಿಟ್ಕೊಂಡಾದ್ಮೇಲೆ ಕಟ್ ಮಾಡಿ ಟ್ರೈಕೋಡರ್ಮಾ ಬೇವಿನಡ್ಡಿ ಮತ್ತೆ ದನಿನ ಗೊಬ್ಬರ ಮಿಕ್ಸ್ ಮಾಡಿ ಆ ಬುಡಕ್ ಹಾಕಿ ನಾವು ಕಟ್ಟಿದ್ರೆ ಅದು ನಿಮ್ಗೆ ನೆಕ್ಸ್ಟ್ ಇಯರ್ ಶುರುವಾಗುತ್ತೆ ಈಲ್ಡ್. ಇಲ್ಲ ಅಂದ್ರೆ 100% ಥರ್ಡ್ ಇಯರ್ ಗಂತೂ ನಿಮ್ಗೆ ಒಳ್ಳೆ ಈಲ್ಡ್ ಶುರುವಾಗುತ್ತೆ. ಓಕೆ ಸರ್, ಇವಾಗ ಟಾಪ್ ಶೂಟ್ ಇಂದ ಸಸ್ಯಾಭಿವೃದ್ಧಿ ಮಾಡಿರುವಂತದ್ದು ಉತ್ತಮ. ಸೊ ರೈತ ಬಾಂಧವರೇ, ಇಲ್ಲಿ ತಾವೆಲ್ಲರೂ ಗಮನಿಸಬೇಕಾಗಿರೋದೇನಂದ್ರೆ, ನರ್ಸರಿಗೆ ಹೋದಾಗ ನಾವು ಯಾವ ಬಳ್ಳಿಯಿಂದ ಅವರು ತೆಗೆದುಕೊಂಡು ಸಸ್ಯಾಭಿವೃದ್ಧಿ ಮಾಡಿದ್ದಾರೆ ಅಂತ ನಮ್ಗೆ ಐಡೆಂಟಿಫೈ ಮಾಡೋದು ಬಹಳ ಕಷ್ಟ. ಹಂಗಾಗಿ ಗೊತ್ತಿರೋ ಇನ್ಸ್ಟಿಟ್ಯೂಟ್ ಇಂದ ಕೂಡ ನಾವು ಕ್ವಾಲಿಟಿ ಮೆಟೀರಿಯಲ್ ನ ನೋಡಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಸರ್, ಈಗ ನರ್ಸರಿನಲ್ಲಿ ಎಷ್ಟು ತಿಂಗಳು ಅವರು ಸಸಿನ ಬೆಳೆಸಾದ್ಮೇಲೆ ನಮ್ಗೆ ಭೂಮಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಕ್ಕೆ ಯೋಗ್ಯವಾಗಿರುತ್ತೆ ಸರ್? ಮಿನಿಮಮ್ ಒಂದು 5-6 ತಿಂಗಳಾದ್ರೂ ಆಗ್ಬೇಕು, ಚೆನ್ನಾಗಿ ರೂಟಿಂಗ್ ಆಗ್ಬೇಕು. ಅದನ್ನ ನೋಡ್ಕೊಂಡು ಕನ್ಫರ್ಮ್ ಆಗಿದೆಯಾ ಅಂತ ಹೇಳಿ ರೂಟಿಂಗ್ ಆಗಿದೆ ನೋಡ್ಕೊಂಡು ತಂದು ಹಾಕೋದು ಬೆಸ್ಟ್. ಒಂದೊಂದು ಕಡ್ಡಿಗಳು ಹಾಕಿರ್ತಾರೆ, ಅದ್ರ ಬದಲು 2-3 ಹಾಕಿದ್ರೆ ಅಟ್ಲೀಸ್ಟ್ ಒಂದ್ ಬುಡಕ್ಕೇನೆ 2 ಬುಟ್ಟಿ ಹಾಕಿದ್ರೆ ಒಂದ್ ಫೇಲ್ ಆದ್ರೂ ಒಂದ್ ಸಕ್ಸಸ್ ಆಗುತ್ತೆ. ಯಾಕೆಂದ್ರೆ ನಮ್ಗೆ ಅದು ತುಂಬಾ ಒಳ್ಳೆ ಮೆಥಡ್ ಅಂತ ನಾನು ಅನ್ಕೊಂತೀನಿ. ಹಾ ಸರ್, ಈಗ ಇನ್ನೂ ಒಂದು ಸರ್, ಈಗ ನಾವು ಮಲೆನಾಡು ಭಾಗಕ್ಕೆಲ್ಲ ಹೋದ್ರೆ ಕಾಳು ಮೆಣಸನ್ನ ಸಾಮಾನ್ಯವಾಗಿ ಹಬ್ಸೋದು ಇಲ್ಲ ಆಲುವಣ ಮರ ಇರ್ಬೋದು ಅಥವಾ ಸಿಲ್ವರ್ ಓಕ್ ಮರಗಳಿಗೆ ಹಬ್ಬಿಸ್ತೀವಿ. ಬಟ್ ನೀವು ಇಲ್ಲಿ ಅಡಕೆ ಮರಕ್ಕೆ ಹಬ್ಸಿದಿರಿ, ಕಾರಣ ಏನಾದ್ರು ಕೇಳ್ಬೋದಾ? ಮತ್ತೆ ಅಡಕೆ ಮರಕ್ಕೆ ಹಬ್ಸಿದ್ರಿಂದ ಅಡಕೆದ ಇಳುವರಿ ಏನಾದ್ರು ಚೇಂಜಸ್ ಆಗಿದ್ಯಾ, ಇಲ್ಲ ಬಳ್ಳಿ ಜಾರದು, ಇಲ್ಲ ನಿಮ್ ಕಟ್ಟದು, ಆ ತರದ್ ಏನಾದ್ರು ಸಮಸ್ಯೆಗಳಾಗಿದ್ಯಾ ಸರ್? ತುಂಬಾ ಒಳ್ಳೆ ಪ್ರಶ್ನೆ. ಆಕ್ಚುಲಿ ಏನಾಗುತ್ತೆ, ಅಡಕೆನಲ್ಲಿ ಸ್ವಲ್ಪ 3-5 ವರ್ಷ ದಾಟ್ಬೇಕು, ಫೇಡ್ ಒಂದ್ ಸ್ವಲ್ಪ ವೈಟಿಶ್ ಬರ್ಬೇಕು. ಇಲ್ಲ ಅಂದ್ರೆ ಹಸಿರು ಇದ್ದಾಗ ಹಾಕಿದ್ರೆ ಅದು ಗ್ರಿಪ್ ತರ ಹಿಡ್ಕೊಳ್ಳಲ್ಲ. ಸೊ ಮತ್ತೆ ಇನ್ನೊಂದೇನ್ ಪ್ರಮುಖವಾಗಿ ಏನಾಗುತ್ತೆ, ದಕ್ಷಿಣ ದಿಕ್ಕಿದ ಬಿಸಿಲು ಬಿದ್ದಾಗ, ಪಶ್ಚಿಮ ದಿಕ್ಕಿನ ಬಿಸಿಲು ಜಾಸ್ತಿ ಹೊಡೆದಾಗ ಬೆನ್ನು ಸೀಯುತ್ತೆ ಅಡಕೆ ಅಡಕೆದಲ್ಲಿ. ಹೌದು. ಸೊ ಇದನ್ನ ನಾವೇನಾದ್ರೂ ಕಾಳ್ಮೆಣಸನ್ನ ಕೊಟ್ಟಾಗ ತಂಪಾದ ವಾತಾವರಣ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿ ಬೆನ್ನು ಸುಡೋದು ಒಂದು ಅವಾಯ್ಡ್ ಆಗುತ್ತೆ. ಇದು ಒಂದು ನನ್ನ ಮೇನ್ ಕಾರಣ ಹಾಕೋದು. ಜೊತೆಗೆ ಏನಾಗುತ್ತೆ, ಈ ಮೆಣಸು ಯಾವಾಗ ಕಟಾವಿಗೆ ಬರುತ್ತೆ ಅಂತಂದ್ರೆ, ನಮ್ಗೆ ತೆಂಗಿನ ಕೊಯ್ಲು ಮುಗ್ದೋಗಿರುತ್ತೆ, ರಾಗಿ ಕಟಾವು ಮುಗ್ದೋಗಿರುತ್ತೆ, ಆಲ್ಮೋಸ್ಟ್ ಅಡಕೆ ಕೊಯ್ಲು ಮುಗ್ದಿರುತ್ತೆ. ಈ ಟೈಮ್ ಅಲ್ಲಿ ಡಿಸೆಂಬರ್ ಇಂದ ಆಲ್ಮೋಸ್ಟ್ ಮಾರ್ಚ್ ತನಕ ಇದು ನಮಗ್ ಬರುತ್ತೆ. ಸೊ ಮತ್ತೇನಾಗುತ್ತೆ, ಈಗ ನಮ್ಗೆ ಅಡಕೆಗೆ ಹಾಕೋದ್ರಿಂದ ಅಡಕೆ ಮೇಲ್ಗಡೆ ಬಿಡ್ತಾ ಇರುತ್ತೆ, ಇದಕ್ಕೆ ಹೆಚ್ಚಿಗೆ ನಾವು ನೀರ್ ಕೊಡ್ಬೇಕಾಗಿಲ್ಲ. ಸೊ ಹಂಗಾಗಿ ನಾ ಅದನ್ನ ಪ್ರಿಫರ್ ಮಾಡ್ಕೊಂಡೆ. ಮತ್ತೆ ಅಡಕೆಲಿ ಏನ್ ಆದಾಯ ಬರುತ್ತೋ ಅಷ್ಟೇ ಆದಾಯನ ನಾವು ಪ್ರತಿ ಮೆಣಸು ಗಿಡದಲ್ಲೂ ನಾವು ತಗೋಬಹುದು. ಸೊ ಮಲ್ಟಿಪಲ್ ಆಗಿ ತಗೊಳುತ್ತೆ. ಈ ಕಾಂಡ ಏನ್ ವೇಸ್ಟ್ ಆಗ್ತಾ ಇರುತ್ತೆ ಅದ್ರಲ್ಲೂ ಮಾಡ್ಬೋದು. ಮತ್ತೆ ಹೆಚ್ಚಿನದಾಗಿ ನೀವು ಬದುನಲ್ಲಿ ಏನಾದ್ರು ಸಿಲ್ವರ್ ಗಿಡ ಹಾಕಿದೀರಾ, ನೀವು ಹೆಬ್ಬೆ ಗಿಡ ಹಾಕಿದೀರಾ, ಯಾವುದೇ ಗಿಡ, ಇತ್ತೀಚೆಗೆ PVC ಪೈಪ್ಗೆ ಮತ್ತೆ ಸಿಮೆಂಟ್ ಪೈಪ್ಗೆಲ್ಲ ಇದನ್ನ ಹಾಕ್ತಾ ಇದ್ದಾರೆ, ಕಂಬಗಳಿಗೆಲ್ಲ ಇದನ್ನ ಹಾಕ್ತಾ ಇದಾರೆ. ನಾನು ಅದೇ ಇದನ್ನ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ಕೊಂಡು ನನ್ನ ಶ್ರೀಗಂಧದ ಮರ, ರಕ್ತಚಂದನ ಮರ, ಹೆಬ್ಬೆ ಮರ, ಅದು ಇನ್ನೊಂದು ಪ್ಲಾಟ್ ಅಲ್ಲಿ ಸಹಿತ ಅದನ್ನು ಸಹಿತ ನಾನು ಎಕ್ಸ್ಟೆಂಡ್ ಮಾಡ್ತಾ ಇದೀನಿ. ಇಲ್ಲಿ ಏನಿದೆ, ಈಗ ನಾವು ತೆಂಗು ಮತ್ತೆ ಅಡಕೆಗೆ ನಮ್ಮ ಭಾಗದಲ್ಲಿ ಬಯಲುಸೀಮೆಯಲ್ಲಿ ತೆಂಗು ಅಡಕೆ ಇರುತ್ತೆ. ಈಗ ತೆಂಗಲ್ಲಿ ಏನಾಗುತ್ತೆ, ತೆಂಗಿನ ಕಾಂಡ ತೆಂಗು ಬೆಳ್ಕೊಂಡ್ ಮೇಲ್ಗಡೆ ಹೋದ್ಮೇಲೆ ಆ ಕಾಂಡ ನಮ್ಗೆ ವೇಸ್ಟ್ ಅಂತ, ಊಟದ ಗಿಡಗಳ ತರ ಅಂತ ಅನ್ಕೊಂತ ಇರ್ತೀವಿ. ಆ ಏನು ವೇಸ್ಟ್ ಆಗ್ತಾ ಇರುತ್ತೆ ಸ್ಟೆಮ್ ನ ನಾವು ಬಳಸ್ಕೊಂಡು ನಾವು ಆರಾಮಾಗಿ ಕಾಳುಮೆಣಸನ್ನ ಬೆಳಿತೀವಿ. ಮತ್ತೆ ನಮ್ಗೆ ಏನಾಗುತ್ತೆ, ರೈತನಿಗೆ 1+1 ಮೆಣಸಿಂದು ಆದಾಯ ಬರುತ್ತೆ, ಅಡಕೆದು ಆದಾಯ ಬರುತ್ತೆ. ಈ ತರ ನಮ್ಗೆ. ಬಟ್ ಈಗ ಬಳ್ಳಿ ಜಾರದಿರ್ಬೋದು, ಆ ತರದ್ದೇನು ಆಗಲ್ವಾ ಸರ್ ಸಮಸ್ಯೆಗಳು? ಸ್ಟಾರ್ಟಿಂಗ್ ನಾವು ಏನಾಗುತ್ತೆ, ಬಳ್ಳಿನ ಸಾಮಾನ್ಯ ನಾವು ಪೂರ್ವ ದಿಕ್ಕಿನಲ್ಲಿ ಹಾಕ್ಬೇಕು. ಯಾಕೆಂದ್ರೆ ನಮ್ಗೆ ಪಶ್ಚಿಮ ದಿಕ್ಕಿನ ಬಿಸಿಲು ಪ್ರಖರವಾಗಿರುತ್ತೆ. ಹಾಕಾದ್ಮೇಲೆ ಒಂದು 3 ಅಡಿ ಬೆಳೆದಾದ್ಮೇಲೆ ಅದನ್ನ ಕುಡಿನ ಜಿಂಟ್ ಬಿಡ್ಬೇಕು. ಅವಾಗ ನಮ್ಗೆ ಜಾಸ್ತಿ ಬ್ರಾಂಚಸ್ ಬರುತ್ತೆ. ಹಾವು ಹೇಗೆ ಒಂದು ಮರನ ಸುತ್ತಕೊಳ್ಳುತ್ತೋ ಆ ತರ ಮರ ಸುತ್ತ ನಾವೇನ್ ಮಾಡ್ತೀವಿ, ನಮ್ಮಲ್ಲಿ ಸೆಣಬನ ಹುರಿ ಅಂತೀವಿ, ಅದನ್ನ ನಾವು ಸೆಣಬನ ಹುರಿನ ಅಥವಾ ಇಲ್ಲ ಅಂತಂದ್ರೆ ಸಾರ್ವೆ ಹುರಿ ಅಂತ ಕರಿತೀವಿ. ಸಾರ್ವೆ ಹುರಿನ ನೀರಲ್ಲಿ ನೆನೆಸ್ಬಿಟ್ಟು ಟೈಟ್ ಆಗಿ ಕಟ್ಬಿಟ್ರೆ ನಿಮ್ಗೆ 2 ಕಚ್ಚು 3 ಕಚ್ಚಿಗೆ ಅದು ಪೂರ್ತಿ ಹಿಂಗ್ ಕಟ್ಕೊಂಡು ಅಂಟ್ಕೊಂಡ್ಬಿಡುತ್ತೆ. ಅದ್ರಲ್ಲೇ ಬಳ್ಳಿನಲ್ಲೇ ಬೇರ್ಗಳು ಬಂದು ಅಡಕೆ ಗಿಡಕ್ಕೆ ಕಚ್ಕೊಂಡು ಬೆಳೀತಾ ಹೋಗುತ್ತೆ. ಮತ್ತೆ ನಾವೇನ್ ಮಾಡಿದ್ವಿ, ಒಂದು 20 ಅಡಿ ರಿಸ್ಟ್ರಿಕ್ಟ್ ಮಾಡಿದ್ವಿ. ಅದ್ರ ಮೇಲ್ಗಡೆ ತುಂಬಾ ಹೈಟ್ ಹೋದ್ರೆ ಹಾರ್ವೆಸ್ಟ್ ಮಾಡಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ರಿಸ್ಟ್ರಿಕ್ಟ್ ಮಾಡ್ಕೊಂಡು, ಮತ್ತೆ ಅದು ಬಂದಂಗ್ ಕಟ್ಕೊಂತ ಹೋದ್ರೆ 1-2-3 ಸಲ ಕಟ್ ಹಾಕಿದ್ರೆ ಸಾಕು. ಏನಾದ್ರು ಜಾರ್ತಾ ಇರೋ ಕಂಡ್ರೆ ಒಂದ್ 1,000 ತಂಡ್ ಕಟ್ ಹಾಕ್ಬೇಕು. ಬಿಟ್ರೆ ಒಂದ್ ಸ್ಟಾರ್ಟಿಂಗ್ 3 ಇಯರ್ಸ್ ಮೇಂಟೈನ್ ನೀಟಾಗಿ ಮಾಡ್ಬಿಟ್ರೆ ಅದು ಆಟೋಮೆಟಿಕ್ ಆಗಿ ಕಚ್ಕೊಂಡು ಬೆಳೀತಾ ಹೋಗುತ್ತೆ. ಸರ್, ಈಗ ತಾವೇ ಹೇಳ್ತಾ ಹೋಗ್ಬೇಕಾದ್ರೆ ನೀವು ಒಂದು ಪಾಯಿಂಟ್ ನ ಮೆನ್ಷನ್ ಮಾಡಿದ್ರಿ, PVC ಪೈಪಲ್ಲೂ ಕೂಡ ಈಗ ಟ್ರೆಂಡಿಂಗ್ ಆಗ್ತಾ ಇದೆ. ಸೊ ಅಡಕೆನಲ್ಲಿ ಬೆಳೆಯೋದಕ್ಕೂ PVC ಪೈಪ್ ಅಲ್ಲಿ ನಾವು ಕಾಳುಮೆಣಸು ಬೆಳೆಯೋದಕ್ಕೂ ಏನಾದ್ರು ವ್ಯತ್ಯಾಸಗಳು ಇದೆಯಾ ಸರ್ ತಮ್ಮ ಅನುಭವದ ಪ್ರಕಾರ? PVC ಪೈಪ್ ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ನಮ್ಮಲ್ಲಿರ್ತಕ್ಕಂತ ಏನು ತೆಂಗಿರ್ಬೋದು, ಅಡಕೆ ಇರ್ಬೋದು, ಅಥವಾ ಸಿಲ್ವರ್ ಗಿಡ ಇರ್ಬೋದು, ತೇಗ ಇರ್ಬೋದು, ಹೆಬ್ಬೆವ್ ಇರ್ಬೋದು, ಎಲ್ಲದಕ್ಕೂ ಬಳಸಿದ್ರೆ ಅಡಿಷನಲ್ ಕ್ರಾಪ್ ಆಗುತ್ತೆ. ಮತ್ತೆ ನಾವು ಈಗ PVC ಪೈಪ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಮತ್ತೆ ಇನ್ನೊಂದೇನಾಗುತ್ತೆ, ಹತ್ತಬೇಕಾದ್ರೂ ಅದು ಸಮಸ್ಯೆ ಆಗ್ಬೋದು. ಅದು ಕಾಂಕ್ರೀಟ್ ಬೇರೆ ತರ ಇನ್ವೆಸ್ಟ್ಮೆಂಟ್ ಗಿನ್ನ ಇರೋದನ್ನ ಬಳಸ್ಕೊಂಡ್ರೆ ನಮ್ಗೆ 1+1 ಕ್ರಾಪ್ ಆಗುತ್ತೆ. ಓಕೆ ಸರ್, ಈಗ ನಾವು ಕ್ವಾಲಿಟಿ ಪ್ಲಾಂಟಿಂಗ್ ಮೆಟೀರಿಯಲ್ ಎಲ್ಲ ಆಯ್ಕೆ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ನಾವು ಪ್ಲಾಂಟಿಂಗ್ ಬಂದ್ರೆ, ಈಗ ಅಡಿಕೆ ಮತ್ತು ತೆಂಗು ಆದ್ರೆ ಸರ್, ಮರದ ಬುಡದಿಂದ ಎಷ್ಟು ದೂರದಲ್ಲಿ ನಾವು ಪ್ಲಾಂಟ್ ಮಾಡ್ಬೇಕು? ಆಕ್ಚುಲಿ ಇದು ತುಂಬಾ ಏನಾಗ್ತಿದೆ, ತುಂಬಾ ಜನ ಎಡುತ್ತಾರೆ. ಈ 2 ತರ ಇರುತ್ತೆ. 0 ಕಲ್ಟಿವೇಶನ್ ಮಾಡಿ ಕೆಲವರು ಪೇಪರ್ ಮಾಡ್ತಾರೆ. ಒಂದು ಇಂಟರಪ್ಟ್ ಮಾಡ್ತೀನಿ ಸರ್, ಯಾಕಂದ್ರೆ
ಅಡಿಕೆ ಮತ್ತು ತೆಂಗು ಎರಡು ಫೈಬರಸ್ ರೂಟ್ ಸಿಸ್ಟಮ್ ಇರೋದ್ರಿಂದ ಟ್ಯಾಪ್ ರೂಟ್ ತರ ಆಳವಾಗಿ ಹೋಗೋದಿಲ್ಲ, ಮೇಲೇನೆ ಇರೋದ್ರಿಂದ ಆ ಬೇರು ಈ ಬೇರಕ್ಕೂ ಎರಡಕ್ಕೂ ಕಾಂಪಿಟೇಷನ್ ಆಗ್ಬಾರ್ದು. ಹಂಗಾಗಿ ಎಷ್ಟು ದೂರ ಬಿಟ್ಟು ನಾವು ನಾಟಿ ಮಾಡ್ಬೇಕು ಸರ್? ನಾನೇನ್ ಮಾಡಿದೀನಿ ಅಂತ ಹೇಳ್ತೀನಿ. ಕೆಲವ್ರು ಏನ್ ಮಾಡಿದ್ರೆ ನಾವು ಉಳುಮೆ ಮಾಡ್ತೀವಿ. ಉಳುಮೆ ಮಾಡೋರು ಏನ್ ಮಾಡ್ಬೇಕು, ಆಲ್ಮೋಸ್ಟ್ ನೀವು ಬುಡಕ್ ಹಾಕೋದೇ ಬೆಸ್ಟ್. ನಾವೇನ್ ಮಾಡಿದೀನಿ, ಪೂರ್ವ ದಿಕ್ಕಿಗೆ, ಅಡಕೆ ಗಿಡದ ಪೂರ್ವ ದಿಕ್ಕಿಗೆ ಗುಂಡಿ ತೆಗೆದು ಅದಕ್ಕೆ ನೀವ್ ಹೇಳ್ದಂಗೆ ರೂಟ್ ಸಿಸ್ಟಮ್ ಸ್ವಲ್ಪ ಪಕ್ಕನೆ ಇರೋದು. ನಾವು ಹಾಗೆ ಮಾಡ್ಬೇಕಾದ್ರೆ ಸ್ವಲ್ಪ ಫೇವರ್ ಕಂಡೀಷನ್ ನಾವು ಅಲ್ಲಿ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಪೂರಕವಾಗಿ ಬೇರ್ ಬಿಟ್ಕೊಳ್ಳೋ ತರ ಕಾಯರ್ ಪಿತ್ತು, ಒಂದಷ್ಟು ಬೇವಿನ ಹಿಂಡಿ, ಟ್ರೈಕೋಡರ್ಮಾ ಮತ್ತೆ ದನಿನ್ ಗೊಬ್ಬರ ಅದನ್ನ ಮಿಕ್ಸ್ ಮಾಡಿ ಒಂದು 20 ಡೇಸ್ ಅಥವಾ ಒಂದು 30 ಡೇಸ್ ಅದನ್ನ ಚೆನ್ನಾಗಿ ನಾವು ಅದನ್ನ ಹ್ಯೂಮಸ್ ಆಗಿ ಇಟ್ಕೊಂಡು ಸ್ವಲ್ಪ ರೂಟಿಂಗ್ ಬಿಟ್ಕೊಂಡ್ರೆ ಆಟೋಮೆಟಿಕ್ ಆಗಿ ಅದ್ರ ಜೊತೆನು ಕಾಂಪೀಟ್ ಮಾಡ್ಕೊಂಡು ಎರಡು ಸಹಿತ ಬೆಳೆಯುತ್ತೆ. ಇದು ತೀರಾ ಡೀಪ್ ಆಗಿ ಹೋಗಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಸ್ವಲ್ಪ ದೂರ ಹಾಕ್ಬಿಡ್ತಾರೆ. ದೂರ ಹಾಕ್ದಾಗ ಉಳುಮೆ ಮಾಡಕ್ ಕಷ್ಟ ಆಗುತ್ತೆ. ಇದು ಏನಾಗುತ್ತೆ, ಹಗ್ಲಗ್ಲ ನಾವು ಏನಾದ್ರು ಬೇರ್ ಡಿಸ್ಟರ್ಬ್ ಮಾಡಿದ್ರೆ ಇದು ಗಿಡ ಒಣಗೋಗ್ಬಿಡುತ್ತೆ. ನೀವು ನೋಡ್ತಾ ಇರ್ಬೋದು, ನಾವು ಉಳುಮೆನೂ ಮಾಡ್ತಾ ಇದೀವಿ, ಎಲ್ಲಾದು ಆಲ್ಮೋಸ್ಟ್ ಬುಡಕ್ ಹಾಕಿದೀವಿ, ನಾವು ಆಲ್ಮೋಸ್ಟ್ ಅಂಟ್ಕೊಂಡಂಗಿದೆ. ಹಂಗಾಗಿ ನಾವು ಉಳುಮೆ ಮಾಡೋದು ಸಹಿತ ನಾವು ಯಾವ್ದೇ ಗಿಡಕ್ಕೂ ಡ್ಯಾಮೇಜ್ ಆಗ್ತಾ ಇಲ್ಲ. ಓಕೆ ಸರ್, ಈಗ ನಾಟಿ ಮಾಡಾದ್ಮೇಲೆ ಸರ್ ಎಷ್ಟು ದಿನಕ್ಕೆ ನಿಮ್ದು ಮೊದಲನೇ ಇದು ಫಸ್ಟ್ ಬಂತು? 3ನೇ ವರ್ಷ ಆದ್ಮೇಲೆ. 3ನೇ ವರ್ಷ ಸ್ಟಾರ್ಟಿಂಗ್ ಒಂದ್ 2 ವರ್ಷಕ್ಕೆ ಶುರು ಆಗುತ್ತೆ. ಯೂನಿಫಾರ್ಮ್ ಈಲ್ಡ್ ಅಂದ್ರೆ 3 ರಿಂದ 4 ವರ್ಷಕ್ಕೆ ಸ್ಟೇಬಲ್ ಆಗಿ ಶುರು ಆಗ್ಬಿಡುತ್ತೆ. ಓಕೆ ಸರ್. ಸರ್, ಈಗ ಅಡಿಕೆಗೆ ಅಂತಾನೆ ಪೋಷಕಾಂಶಗಳು ಏನ್ ಹಾಕ್ತೀರಿ, ಅದ್ರಲ್ಲೇ ನಿಮ್ದು ಕಾಳುಮೆಣಸು ಮ್ಯಾನೇಜ್ ಆಗ್ತಿದ್ಯಾ, ಇಲ್ಲ ಕಾಳುಮೆಣಸಿಗೆ ಅಂತ ಸಪರೇಟ್ ಪೋಷಕಾಂಶಗಳು ಇದೆಯಾ ಸರ್? ಕಾಳುಮೆಣಸಿಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಮಾಮೂಲಿ ಏನು ಈಗ ಅಡಕೆಗೆ ನಾವು ಮುಂಗಾರಲ್ಲಿ ಒಂದು ಕುರಿ ಗೊಬ್ಬರ 1 ತಟ್ಟಿ ಕೊಡ್ತೀವಿ. ಅದನ್ನ ಪ್ಲಸ್ ಮೆಣಸ್ಕಂತ ಒಂದು ಎಕ್ಸ್ಟ್ರಾ 1 ಬುಟ್ಟಿ ಕುರಿ ಗೊಬ್ಬರ ಕೊಡ್ತೀವಿ. ಮತ್ತೆ ಪ್ರತಿ ವರ್ಷ ನಾವು ಟ್ರೈಕೋಡರ್ಮಾ ಟ್ರೀಟ್ ಮಾಡಿ ಬೇವಿನ ಹಿಂಡಿನ ಕೊಡ್ತೀವಿ. ಮೆಣಸ್ಗೆ ಅಂತಲೇ 1 kg ಬೇವಿನ ಹಿಂಡಿನ ನಾವು ಕೊಡ್ತೀವಿ. ಮತ್ತೆ ಅರ್ಕಾ ಮೈಕ್ರೋಬೆಲ್ ಕನ್ಸರ್ಷಿಯ ನಮ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅದನ್ನ ನಾವು ಡ್ರಂಚ್ ಮಾಡ್ತೀವಿ. ಏನ್ ಮೆಣಸ್ ಗಿಡ ಮತ್ತೆ ಅಡಕೆ ಗಿಡ ಇದೆ ಅದು ತುಂಬಾ ಚೆನ್ನಾಗಿ ನಮ್ದು ನೀವು ನೋಡ್ತಾ ಇರ್ಬೋದು, ಎಲೆಗಳೆಲ್ಲ ತುಂಬಾ ಚೆನ್ನಾಗಿ ಬರ್ತದೆ, ಕಾಳು ಸಹಿತ ತುಂಬಾ ಚೆನ್ನಾಗಿ ಉತ್ಕೃಷ್ಟವಾಗಿ ಕಟ್ತಾ ಇದೆ. ಅರ್ಕಾ ಮೈಕ್ರೋಬೆಲ್ ಕನ್ಸರ್ಷನ್ ಪ್ರತಿ 2 ತಿಂಗಳಿಗೆ ಒಂದ್ಸಲ ಪ್ರತಿ ಗಿಡಕ್ಕೆ, ಮೆಣಸಿರ್ತಕ್ಕಂಥ ಗಿಡಕ್ಕೆ 3 ರಿಂದ 4 ಲೀಟರ್ ನಾವು ಡ್ರಂಚ್ ಮಾಡ್ಕೊಂತ ಹೋಗ್ತೀವಿ. ಇದು ನಮ್ಗೆ ತುಂಬಾ ಪೂರಕವಾಗಿ ನಮ್ಗೆ ಕೆಲಸ ಮಾಡ್ತದೆ. ಕಾನ್ಸಂಟ್ರೇಷನ್ ಸರ್ ಅಂದ್ರೆ ಎಷ್ಟು ಲೀಟರ್ ನೀರಿಗೆ ಎಷ್ಟು? 20 ಬಿಂದಿಗೆ ನೀರಿಗೆ ಒಂದು ಡ್ರಮ್ಗೆ 2 ರಿಂದ ನಾವು ಮೆಣಸಿದ್ರೆ 3 ಲೀಟರ್ ಹಾಕೊಂತೀವಿ. ರೆಕಮೆಂಡೇಶನ್ ಇರೋದು 2 ಲೀಟರ್. ಮೆಣಸು ಇರೋದ್ರಿಂದ 1 3 ಲೀಟರ್ ಹಾಕೊಂಡು ಪ್ರತಿಯೊಂದು ಗಿಡಕ್ಕೆ 3 ಲೀಟರ್ ಅಡಕೆ ಪ್ಲಸ್ ಇದಕ್ಕೆ ಅದಕ್ಕೊಂದು ಲೀಟರ್ ಇದಕ್ಕೊಂದು ಲೀಟರ್ ಲೆಕ್ಕ ಹಾಕೊಂಡು 3 ಲೀಟರ್ ಒಂದ್ ಗಿಡಕ್ಕೆ ನಾವು ಡ್ರಂಚ್ ಮಾಡ್ಕೊಂತ ಹೋಗ್ತೀವಿ. ಓಕೆ ಸರ್. ಸರ್, ಇನ್ನೊಂದು ನಂದು ಡೌಟ್ ಬಂತು. ಈಗ ಅಡಿಕೆನ ನಾವು ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಅಡಿಕೆದ ಏನಾದ್ರು ಕಾಯಿ ನಮ್ಮ ಬಳ್ಳಿ ಮೇಲೆ ಏನಾದ್ರು ಬಿದ್ದು ಬಳ್ಳಿ ಏನಾದ್ರು ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆಯಾ, ಇಲ್ಲ ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ಏನಾದ್ರು ನಿಮ್ದೇ ಆದಂತ ಒಂದು ಮೆಥಡ್ ಇದೆಯಾ? ನಾವೇನ್ ಮಾಡ್ತೀವಿ, ಇಲ್ಲಿ ನಮ್ಗೆ ಸ್ಕಿಲ್ಡ್ ಲೇಬರ್ಸ್ ಇದಾರೆ. ಅದನ್ನ ನಾವು ಈ ಅಡಕೆ ಕುಯ್ಬೇಕಾದ್ರೆ ಒಂದು ಗೊನೆಗೆ ನಾವು ಏನು ಕುಡ್ಗೋಲ್ ಹಾಕ್ತಿವಿ, ಅದನ್ನ ಟ್ವಿಸ್ಟ್ ಹಿಂಗೆ ಆ ಕಡೆ ಈ ಕಡೆ ಹೋಗೋ ತರ ಮಾಡ್ತೀವಿ. ಜಸ್ಟ್ ಫುಲ್ ಸ್ಟ್ರೈಟ್ ಬಂದಾಗ ನಾವು ಅದನ್ನ ಹಾರ್ವೆಸ್ಟ್ ಮಾಡ್ಬಿಡ್ತೀವಿ. ಗೊನೆ ಇಲ್ಲಿ ಬಂದ್ ಬೀಳುತ್ತೆ. ಓಕೆ. ಅಕಸ್ಮಾತ್ ನೀವು ತೆಂಗಲ್ಲಾದ್ರೂ ಏನಾದ್ರು ಅಡಕೆಲ್ಲಾದ್ರೂ ಆ ಟೈಮಲ್ಲಿ ನೆಗ್ಲಿಜಿಬಲ್ ನಮ್ದೀಗ ಒಂದು ಕ್ವಿಂಟಾಲ್ ಏನಾದ್ರು ಅಡಕೆ ಮೆಣಸು ಬೀಳ್ತಾ ಇದೆ ಅಂತಂದ್ರೆ ಒಂದು 1 kg 2 kg ವೇಸ್ಟ್ ಬರ್ಬೋದು ನಿಮ್ಗೆ. ಅಂದ್ರೆ ತುಂಬಾ ಮೈನ್ಯೂಟ್ ಆಗಿ ಬಿದ್ದಂತ ಕಾಳು ಅದು ಸಹಿತ ವೇಸ್ಟ್ ಆಗಲ್ಲ. ಇದ್ರಲ್ಲಿ ಹೆಂಗೆ ತೆಂಗಲ್ಲಿ ಚಿಪ್ಪೆಯಿಂದ ಹಿಡಿದು ಎಲ್ಲದಕ್ಕೂ ದುಡ್ಡಿದೆಯೋ ಅದೇ ತರ ಮೆಣಸಿನಲ್ಲೂ ಸಹಿತ ನೀವು ಅದಕ್ಕೆ ಸಣ್ಣ ಜಲ್ ಕಾಳ್ಗೂ ದುಡ್ಡಿದೆ. ಅದನ್ನ ನೀವು ಪಾನಿಪುರಿ ಮಾಡೋದಕ್ಕೆಲ್ಲ ಉಪಯೋಗಿಸ್ತಾರೆ. ಆತರ ಎಲ್ಲಾ ತರ ವೆರೈಟಿ ಕ್ವಾಲಿಟಿ ತಕ್ಕನಾಗೆ ಅದು ಸಹಿತ ವೇಸ್ಟ್ ಆಗಲ್ಲ, ಎಲ್ಲಾದು ಬಳಕೆ ಬರುತ್ತೆ ಅಂತ ಮೇಜರ್ ಡ್ಯಾಮೇಜ್ ಏನ್ ಆಗಲ್ಲ. ಓಕೆ ಸರ್. ಸರ್, ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಇಂಟ್ರೊಡಕ್ಷನ್ ಹೇಳ್ಬೇಕಾದ್ರೆ ಹೇಳಿದೆ, ಇದು ಬಯಲ್ಸೀಮೆ, ಮಳೆಯಾಶ್ರಿತ ಪ್ರದೇಶ. ಇಲ್ಲಿ ನಾವು ಕಾಳುಮೆಣಸು ಬೆಳೆಯೋದ್ರಿಂದ ಕಾಳುಮೆಣಸಿಗೆ ನೀರಾವರಿನ ನೀವು ಯಾವ ತರ ಮೇಂಟೈನ್ ಮಾಡ್ತಿದ್ದೀರಾ ಸರ್? ನಾವು ಎಕ್ಸ್ಟ್ರಾ ಏನು ನೀರು ಕೊಡ್ತಾ ಇಲ್ಲ. ಮೇಯ್ನು ನಾವು ಅಡಕೆಗೆ ಏನ್ ಕೊಡ್ತಾ ಇದೀವೋ ಅದೇ ಇದರಲ್ಲಿ ಇದು ಮ್ಯಾನೇಜ್ ಆಗ್ತಾ ಇದೆ. ನಾವು ಎಕ್ಸ್ಟ್ರಾ ನೀರಂತ ಏನು ಕೊಡ್ತಾ ಇಲ್ಲ. ಮತ್ತೆ ಏನಾಗುತ್ತೆ, ಮೆಣಸು ಹಾರ್ವೆಸ್ಟ್ ಆಗಿ ಸಿಲ್ವರ್ ಅಲ್ಲಿ ಏನ್ ಮಾಡ್ತಾರೆ, ಅದಕ್ಕೂ ನೀವು ಹೇಳಿದ್ರಿ, ಒಂದು ಕ್ವಶನ್ ಕೇಳಿದ್ರಿ, ಕಾಡು ಮರಗಳಲ್ಲಿ ಬೆಳೀತಾ ಇರ್ತಾರೆ, ಇಲ್ಲಿ ಅಡಕೆನಲ್ಲಿ ಬೆಳೀತಾ ಇರ್ತಾರೆ, ಏನ್ ಡಿಫರೆನ್ಸ್ ಆಗುತ್ತೆ ಅಂತ. ಆಕ್ಚುಲಿ ಹಾರ್ವೆಸ್ಟ್ ಮಾರ್ಚ್ ಮುಗಿದ್ಮೇಲೆ ಏಪ್ರಿಲ್ ಮೇ ನಲ್ಲಿ ಸ್ಟ್ರೆಸ್ ಕೊಡ್ತಾರೆ. ಅಂದ್ರೆ ಯಾವಾಗ ಸಾಧ್ಯ ಅದು ಅಂತಂದ್ರೆ, ಸಿಲ್ವರ್ ಗಿಡಕ್ಕೆ ಹಾಕಿರ್ತೀರಾ ನೀವು, ಹೆಬ್ಬೆ ಗಿಡಕ್ಕೆ ಹಾಕಿರ್ತೀರಾ, ಕಾಡು ಜಾತಿ ಸಸ್ಯಗಳಿಗೆ ಹಾಕಿರ್ತೀರಾ, ಆ ಟೈಮಲ್ಲಿ ಅದು ಪಾಸಿಬಿಲಿಟೀಸ್ ಇರುತ್ತೆ. ಆದ್ರೆ ನಾವು ಅಡಕೆಗೆ ಹಾಕಿದಾಗ ನಾವು ಸ್ಟ್ರೆಸ್ ಕೊಡಕ್ ಆಗಲ್ಲ. ಸೊ ಯಾಕೆ ಅಂತಂದ್ರೆ ಒಳ್ಳೆ ಗೊನೆ ಕಟ್ಟಿರುತ್ತೆ, ಅದು ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ನಾವೇನ್ ಮಾಡ್ತೀವಿ, ನಾವ್ ಯಾವ್ದೇ ತರದ್ದು ಸ್ಟ್ರೆಸ್ ಆಗ್ಲಿ ಏನಾಗ್ಲಿ ಕೊಡಕ್ ಹೋಗಲ್ಲ. ಆದ್ರೆ ಒಂದು ಸುಣ್ಣ ಮತ್ತೆ ಮೈತುತ್ತದ ಒಂದು ಸ್ಪ್ರೇ ಕೊಡ್ತೀವಿ. ಮೇ ಜೂನ್ ಅಲ್ಲಿ ಮಳೆ ಶುರು ಆದ ತಕ್ಷಣ ಒಂದು ಸ್ಪ್ರೇ ಕೊಡ್ತೀವಿ. ಆಮೇಲೆ ಇಲ್ಲೇನಾಗುತ್ತೆ, ಕಾಳ್ಗೆ ಮೈನ್ ಪಾಲಿನೇಷನ್ ಆಗದೆ ಮಳೆ ಮೇಲಿಂದ ಬೀಳ್ಬೇಕು. ನಾನು ಇದುವರೆಗೂ ಯಾವ್ದೇ ತರದ ಸ್ಪ್ರೇ ಕೊಟ್ಟಿಲ್ಲ. ಆ ಟೈಮಲ್ಲಿ ಜೂನ್ ಇಂದ ಕಾಲ್ ಕಟ್ಟಕ್ ಶುರು ಆದ ತಕ್ಷಣ ನಮ್ಗೆ ಮಳೆ ಬಂದೇ ಬರುತ್ತೆ. ಒಂದ್ ಸಣ್ಣ ಡ್ರಿಸ್ಲಿಂಗ್ ಬಂದ್ರೆ ಸಾಕು, ಆ ಗೊನೆ ಮೇಲಿಂದ ನೀರು ಡ್ರಾಪ್ ಆದ್ರೆ ಅದ್ರಲ್ಲೇ ಪಾಲಿನೇಷನ್ ಆಗುತ್ತದೆ. ಸೊ ಹಂಗಾಗಿ ಅದು ಸಕ್ಸಸ್ ಆಗ್ತದೆ. ಅಕಸ್ಮಾತ್ ವರ್ಸ್ಟ್ ಕಂಡೀಷನ್ ಅಲ್ಲಿ, ಮಳೆ ಬರ್ದಲ್ಲ ಇದ್ ಕಂಡೀಷನ್ ಅಲ್ಲಿ ಒಂದು ನೀರಿನ ಸ್ಪ್ರೇ ಕೊಟ್ಟರೆ ಸಾಕು, ಅದು ಕಾಳು ಚೆನ್ನಾಗಿ ಕಟ್ಟುತ್ತೆ. ಇದುವರೆಗೂ ನಮ್ಗೆ ಅಂತ ಸಿಚುವೇಶನ್ ಬಂದಿಲ್ಲ. ಮಿನಿಮಮ್ ಮೇಂಟೆನೆನ್ಸ್ ಅಲ್ಲಿ ನಾವು ಇದನ್ನ ಮೇಂಟೈನ್ ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಸೊ ಎಲ್ಲಾ ಬೆಳೆಗಳಲ್ಲೂ ಸಾಮಾನ್ಯವಾಗಿ ನಮ್ಗೆ ಪರಾಗಸ್ಪರ್ಶ ಆಗೋದು
ಜೇನಿನ ನೊಣದಿಂದ. ಹ್ಮ್. ಬಟ್ ಕಾಳುಮೆಣಸಲ್ಲಿ ನೀವ್ ಹೇಳೋ ಪ್ರಕಾರ ಅಥವಾ ನಮ್ಮ ಏನು ವಿಜ್ಞಾಂಶಗಳು ಹೇಳುತ್ತೆ ಅದ್ರ ಪ್ರಕಾರ ಪರಾಗಸ್ಪರ್ಶ ಆಗೋದು ಮಳೆ ಹನಿಯಿಂದ. ಹಾ. ಸೊ ಹೂವಾಗ ಸಮಯದಲ್ಲಿ ಒಂದು ಮಳೆ ಬರ್ಲೇಬೇಕು. ಮಳೆ ಬರ್ಲಿಲ್ಲ ಅಂತಂದ್ರೆ ನಾವು ಆರ್ಟಿಫಿಷಿಯಲ್ ಆಗಿ ನಾವು ಒಂದು ಸ್ಪ್ರೇ ಮಾಡಬೇಕಾಗುತ್ತೆ. ಸೊ ನೀರಾವರಿ ಅಷ್ಟು ಒಂದು ಸಲ ಒಂದು ಸ್ಪ್ರಿಂಕ್ಲರ್ ಹಾಕಿ ಸ್ಪ್ರೇ ಮಾಡುವಷ್ಟು ನೀರಾವರಿ ಇದ್ರೆ ಎಲ್ಲಾ ಪ್ರದೇಶದಲ್ಲೂ ಕೂಡ ಕಾಳುಮೆಣಸನ್ನ ಅಕಸ್ಮಾತ್ ಆ ಬೆಳಿಬಹುದು. ಟೈಮಲ್ಲಿ ನಾವು ನೀರ್ ಕೊಡದೇ ಇದ್ರೆ ಮಧ್ಯೆ ಬ್ರೇಕ್ ಆಗಿ ಕಾಳುಗಳು ಕಟ್ಟತ್ತೆ. ಹಾ ಸರ್. ಅಕಸ್ಮಾತ್ ಮಳೆ ಸ್ವಲ್ಪ ಬರ್ದಿದ್ರೆ ಕರೆಕ್ಟ್ ಆಗಿ ಬರ್ದಿದ್ರೆ ಆತರ ಹೇಳಿದ ವರ್ಸ್ಟ್ ಕಂಡೀಷನ್ ಅಲ್ಲಿ ಒಂದು ಮಾಮೂಲಿ ಏನು ನಾವು ಸ್ಪ್ರೇ ಕೊಡ್ತೀವಿ, ಮೇಲಿನ ನೀರ್ ಬೀಳುವಷ್ಟು ತುಂತುರು ನೀರಾವರಿ ಜಸ್ಟ್ ಸ್ಪ್ರೇ ಕೊಟ್ರೆ ಸಾಕು, ಕಾಳು ಚೆನ್ನಾಗಿ ಕಟ್ಬಿಡುತ್ತೆ. ಓಕೆ ಸರ್. ಅಂದ್ರೆ ಅಟ್ಲೀಸ್ಟ್ ಸ್ಪ್ರಿಂಕ್ಲರ್ ಮಾಡ್ಕೊಳ್ಳೋ ಮಟ್ಟಗಾರು ನೀರಾವರಿ ವ್ಯವಸ್ಥೆ ಅವ್ರ ಹತ್ರ ಇರ್ಬೇಕು. ಇಲ್ಲ ಅಂತಂದ್ರೆ ವರ್ಸ್ಟ್ ಕಂಡೀಷನ್ ಮಾಮೂಲಿ ಡ್ರಿಪ್ ಅಲ್ಲೇ ಕೊಡಿ, ಮೇಲಿಂದ ಒಂದ್ ಸ್ಪ್ರೇ ಕೊಡಿ. ಆ ಟೈಮಲ್ಲಿ ಮಾತ್ರ ಕಾಳು ಕಟ್ಟದಾಗ ಮಾತ್ರ ಒಂದ್ ಸ್ಪ್ರೇ ಕೊಟ್ರೆ ಸಾಕು, ಹೂ ಆದಾಗ ಬ್ಲಾಸಮ್. ಸರ್ ಸಾಮಾನ್ಯವಾಗಿ ನಮ್ಗೆ ಈಗ ಅಡಿಕೆ ತೆಂಗಿನಲ್ಲಿ ಲಘು ಪೋಷಕಾಂಶಗಳ ಕೊರತೆ ಆದ್ರೆ ಅರಳು ಉದುರೋದು, ಕಾಯಿ ಉದುರೋದು ಈ ಸಮಸ್ಯೆಗಳು ನಮ್ಗೆ ಸರ್ವೇ ಸಾಮಾನ್ಯ. ಕಾಳುಮೆಣಸಲ್ಲಿ ಏನಾದ್ರು ಈ ತರದ ಲಘು ಪೋಷಕಾಂಶಗಳದ್ದು ಅದ್ರದೇ ಆದಂತ ಪ್ರಾಮುಖ್ಯತೆ ಇದೆಯಾ, ಇಲ್ಲ ನೀವೇನಾದ್ರು ಬಳಸ್ತಾ ಇದ್ದೀರಾ ಅದನ್ನ, ಯಾವ ತರ ಸರ್? ನಾವು ಆಕ್ಚುಲಿ ಕುರಿ ಗೊಬ್ಬರ ಕೊಡ್ತೀವಿ, ಪ್ಲಸ್ ನಾವು ಬೇವಿನ ಹಿಂಡಿ ಕೊಡ್ತೀವಿ. ವರ್ಷ 2 ಸಲ, ಜೂನ್ ಅಲ್ಲಿ ಒಂದ್ಸಲ, ಸೆಪ್ಟೆಂಬರ್ ಒಂದ್ಸಲ, 2 ಕೇಟ ಪ್ಲಸ್ ಟ್ರೈಕೋಡರ್ಮಾ 2 ಮಿಕ್ಸ್ ಮಾಡಿ ತೆಂಗು ಅಡಿಕೆಗೆ 2 ಕೊಡ್ತೀವಿ. ಇದ್ರ ಜೊತೆಗೆ ಪೆಪ್ಪರ್ ಸ್ಪೆಷಲ್ ಏನು ಸ್ಪೈಸ್ ಬೋರ್ಡ್ ಅಂತ ಹೇಳಿದ್ರೆ ಪೆಪ್ಪರ್ ಸ್ಪೆಷಲ್ ನ 2 ಸಲ, ಒಂದು ಜೂನ್ ಅಲ್ಲಿ ಒಂದ್ಸಲ, ಸೆಪ್ಟೆಂಬರ್ ಒಂದ್ಸಲ 2 ಪೆಪ್ಪರ್ ಸ್ಪೆಷಲ್ ಸ್ಪ್ರೇ ಕೊಡ್ತೀವಿ. ಮತ್ತೆ ನಾವು ಜೀವಾಮೃತ ಕೊಡ್ತೀವಿ ಡ್ರಿಪ್ ಅಲ್ಲಿ, ಬಯೋಡೈಜೆಸ್ಟರ್ ನೀರ್ನ ಡ್ರಿಪ್ ಅಲ್ಲಿ ಹೋಗೋ ತರ ಕೊಡ್ತೀವಿ. ಇದು ನಮಗೆ ತುಂಬಾ ಚೆನ್ನಾಗಿ ಕೆಲಸ ಆಗ್ತದೆ. ಮತ್ತೆ ನಮ್ದು ಕಾಳು ಸಹಿತ ತುಂಬಾ ಉತ್ಕೃಷ್ಟವಾಗಿ ಕಟ್ತಾ ಇದೆ. ಸರ್ ನೀವು ಅವಾಗ್ಲೇ ಹೇಳ್ಬೇಕಾದ್ರೆ ಹೇಳಿದ್ರಿ ಮೈಲ್ ತುತ್ತ ಮತ್ತೆ ಸುಣ್ಣನ ವರ್ಷಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ಕೊಳ್ತೀರಿ ಅಂತ, ಅದ್ರ ಉದ್ದೇಶ ಸರ್? ಆಕ್ಚುಲಿ ಅದು ಆಂಟಿ ಫಂಗಲ್ ಆಗಿ ಕೆಲಸ ಮಾಡುತ್ತೆ. ಮಲೆನಾಡು ಪ್ರದೇಶದಲ್ಲಿ ನೀವು ನೋಡ್ಬೋದು ತುಂಬಾ ಮಳೆ ಆಗುತ್ತೆ ಮತ್ತೆ ನೀರ್ ನಿಂತ್ಕೊಳ್ಳುತ್ತೆ. ಮೆಣಸಿಗೆ ದೊಡ್ಡ ಸಮಸ್ಯೆ ಅಂತಂದ್ರೆ ನೀರೇ ಶತ್ರು. ಹೌದು. ನೀರಿಲ್ದಲೇನು ಬದುಕಲ್ಲ. ನೀರ್ ಜಾಸ್ತಿ ಆದ್ರೆ ನೀವು 2 ದಿವಸ ನೀರ್ ನಿಂತ್ರೆ ಇದು ಒಂದು 10 ದಿವಸ ಒಳಗಡೆ ಫಾಸ್ಟ್ ವಿಲ್ಟ್ ಬಂದ್ಬಿಟ್ಟು ಅಂದ್ರೆ ನೀರು ಬೇಕು, ನೀರು ಬೇಕು, ಮಿತವಾಗಿ ಅವಶ್ಯಕತೆ ಬಿದ್ದಾಗ ಕೊಡಬೇಕು, ನಿಂತ್ಕೋಬಾರ್ದು. ನೀರ್ ನಿಂತವಂತ ಪ್ರದೇಶದಲ್ಲಿ ಖಂಡಿತ ಮೆಣಸನ್ನ ಟ್ರೈ ಮಾಡಕ್ ಹೋಗ್ಬಾರ್ದು. ನೀರ್ ಡ್ರೈನ್ ಆಗಿ ಹೋಗ್ಬೇಕು ಅಂತ ಜಾಗದಲ್ಲಿ ತುಂಬಾ ಸೂಕ್ತವಾಗಿ ಚೆನ್ನಾಗಿ ಬರುತ್ತೆ. ಮತ್ತೆ ನಾವ್ ಇನ್ನೊಂದ್ ಏನ್ ಮಾಡ್ತೀವಿ ಅಂದ್ರೆ ಸ್ಕರ್ಟ್ನಿಂಗ್ ಅಂತ ಮಾಡ್ತೀವಿ. ನೀವು ನೋಡ್ಬೋದು ಬುಡನ ನಾವು ಮಳೆಗಾಲದಲ್ಲಿ ಕ್ಲೀನ್ ಆಗಿ ಇಟ್ಟಿರ್ತೀವಿ. ಏನಂತಂದ್ರೆ ಒಂದು 2 ಅಡಿ ಜಾಗದಲ್ಲಿ ಗಾಳಿ ಆಡೋ ತರ ನಾವು ಕ್ಲೀನ್ ಆಗಿ ಇಟ್ಕೊಂಡಿರ್ತೀವಿ. ಸೊ ಫಂಗಸ್ ಯಾವಾಗ ಡೆವಲಪ್ ಆಗುತ್ತೆ ಅಂತಂದ್ರೆ ಓವರ್ ಹ್ಯೂಮಿಡಿಟಿ ಆದಾಗ. ಅವಾಗ ಏನ್ ಮಾಡ್ತೀವಿ, ಮಳೆಗಾಲದಲ್ಲಿ ಓವರ್ ಹ್ಯೂಮಿಡಿಟಿ ಆಗದಂಗೆ ಗಾಳಿ ಆ ಕಡೆಯಿಂದ ಈ ಕಡೆ ಆಡೋ ತರ, ಮತ್ತೆ ಆ ಭಾಗದಲ್ಲಿ ಒಂದು 2 ಅಡಿ ಎಲೆ ಇರಬಾರ್ದು, ಆ ತರ ನೋಡ್ಕೊಂಡಾಗ ಏನಾಗುತ್ತೆ, ಮತ್ತೆ ಬಿದ್ದಂತ ಮಳೆ ನೀರು ಮಣ್ಣು ಬಿದ್ದು ಮಣ್ಣು ಎಲೆ ಮೇಲೆ ಸಿಡಿಬಾರ್ದು. ಈ ತರ ಒಂದ್ 2 ಅಡಿ ಫ್ರೀ ಆಗಿ ಇಟ್ಕೊಂಡ್ರೆ ನಿಮ್ಗೆ ಅದನ್ನ ಸ್ಕರ್ಟ್ನಿಂಗ್ ಅಂತ ಕರೀತಾರೆ. ಅದನ್ನ ನಾವು ರೆಗ್ಯುಲರ್ ಆಗಿ ಮಾಡ್ಕೊಂತೀವಿ. ಮತ್ತೆ ವೇಸ್ಟ್ ಬಳ್ಳಿ ಏನಾಗುತ್ತೆ, ಹ್ಯಾಂಗಿಂಗ್ ಶೂಟ್ಸ್ ಏನ್ ಬರುತ್ತೆ ಅದನ್ನ ನಾವು ಅವಾಗ ಎಲ್ಲ ಹಾರ್ವೆಸ್ಟಿಂಗ್ ಆದ್ಮೇಲೆ ಯಾವ್ದಾದ್ರು ಉಪಯೋಗ ಇಲ್ದಿರ್ತಕ್ಕಂಥ ಬಳ್ಳಿಗಳನ್ನ ರಿಮೂವ್ ಮಾಡ್ಬಿಟ್ಟು ಅದನ್ನ ತೆಗೆದು ಹೊರಗಡೆ ಹಾಕಿ ನಾವು ಇದ್ ಮಾಡ್ಬಿಡ್ತೀವಿ. ಸೊ ಅವಾಗ ಏನಾಗುತ್ತೆ, ಏರಿಯೇಷನ್ ಯಾವಾಗ ಆಗುತ್ತೆ, ಹ್ಯೂಮಿಡಿಟಿನ ನಾವು ಮಳೆಗಾಲದಲ್ಲಿ ಕಮ್ಮಿ ಇಟ್ಕೊಂಡ್ರೆ, ಕರೆಕ್ಟ್ ಆಗಿ ಬೇಕಾದಂತ ಮಾಯಿಶ್ಚರ್ ಮೇಂಟೈನ್ ಮಾಡಿದ್ರೆ ಫಂಗಸ್ ಡಿಸೀಸ್ ಯಾವುದೇ ಕಾರಣಕ್ಕೂ ಬರಲ್ಲ. ಮೈನ್ ಮೆಣಸಿಗೆ ಫಂಗಲ್ ಡಿಸೀಸ್ ಜಾಸ್ತಿ, ಸ್ಲೋ ವಿಲ್ಟು, ಫಾಸ್ಟ್ ವಿಲ್ಟು, ಮತ್ತೆ ಕ್ವಿಕ್ ವಿಲ್ಟು, ಮತ್ತೆ ಸಿಕ್ಕಾಪಟ್ಟೆ ಬೇರ್ ಕೊಳ್ತು ಹೋಗೋದು, ಈ ತರದೆಲ್ಲ ಬರುತ್ತೆ. ಸೊ ನಾವು ಬೇವಿನ ಹಿಂಡಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ, ಟ್ರೈಕೋಡರ್ಮಾ ಯೂಸ್ ಮಾಡ್ತೀವಿ, ಅರ್ಕಾ ಮೈಕ್ರೋಬಿಯಲ್ ಕನ್ಸರ್ಷಿಯಾ ಎಲ್ಲ ಯೂಸ್ ಮಾಡ್ತಿರೋದ್ರಿಂದ ನೀವು ನೋಡ್ಬೋದು ಯಾವ್ದೇ ಗಿಡಕ್ಕೂ ನಮ್ದು ರೋಗ ಆ ತರದ್ದು ಏನು ಬಂದಿಲ್ಲ. ಕೀಟಗಳು ಬಾಧೆ ಏನಾದ್ರು? ಕೀಟಗಳ ಬಾಧೆ ಇದುವರೆಗೂ ಏನು ಬಂದಿಲ್ಲ. ಹಕ್ಕಿಗಳ ಕಾಟ ಸ್ವಲ್ಪ ಇದೆ, ಹಣ್ಣಾದಾಗ ಅದು ಹಕ್ಕಿಗಳು ಬರ್ತಾ ಇದೆ. ಅದಕ್ಕೆ ಸ್ವಲ್ಪ ಹಾರ್ವೆಸ್ಟಿಂಗ್ ಕರೆಕ್ಟ್ ಆಗಿ ಒಂದ್ ಸ್ವಲ್ಪ ಪಕ್ವ ಆದ ತಕ್ಷಣ ನಾವು ಹಾರ್ವೆಸ್ಟ್ ಮಾಡ್ತಾ ಇದೀವಿ. ಓಕೆ ಸರ್. ಸರ್ ಸಾಮಾನ್ಯವಾಗಿ ಕೊಯ್ಲು ಆರಂಭವಾಗ ತಿಂಗಳು ಸರ್ ಇದು ಯಾವ ತಿಂಗಳು? ಡಿಸೆಂಬರ್ ಇಂದ ಶುರುವಾಗುತ್ತೆ. ಡಿಸೆಂಬರ್ ಇಂದ ಶುರುವಾಗಿ ಏನಾಗುತ್ತೆ, ಇದು ಒಂದೇ ಸಲ ಅದು ಹೂವು ಹೆಂಗ್ ಹೊಡೆದಿರುತ್ತೆ ಅನ್ನೋದ್ರ ಮೇಲೆ ಕಾಳು ಕಟ್ಟುತ್ತೆ. ಸೊ ಕೆಲವರು ಏನ್ ಮಾಡ್ತಾರೆ, 2 ಹಾರ್ವೆಸ್ಟಿಂಗ್ ಮುಗಿಸ್ಬಿಡ್ತಾರೆ. ನಾನು 5 ರಿಂದ 6 ಹಾರ್ವೆಸ್ಟಿಂಗ್ ತಗೊಳ್ತೀನಿ. ಯಾಕೆ ಅಂತಂದ್ರೆ ಈಗ ಮುಂಚೆನೆ ಹಾರ್ವೆಸ್ಟ್ ಮಾಡ್ಬಿಟ್ರೆ ಪ್ರೀ ಹಾರ್ವೆಸ್ಟ್ ಮಾಡಿದ್ರೆ ನಮ್ಗೆ ಕಾಳು ಮೆಚೂರ್ ಆಗಿರಲ್ಲ, ಸ್ವಲ್ಪ ಕೊತ್ತಂಬರಿ ಬೀಜ ತರ ತುಂಬಾ ಸಣ್ಣ ಆಗ್ಬಿಡುತ್ತೆ. ಆಮೇಲೆ ಕ್ವಾಲಿಟಿನೂ ಬರಲ್ಲ, ಕ್ವಾಲಿಟಿ ಗಟ್ಟಿ ಬರಲ್ಲ, ಮತ್ತೆ ಬೇಗ ಫಂಗಸ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನೇನ್ ಮಾಡ್ತೀನಿ, ಕಾಳು ಸ್ವಲ್ಪ ಯೆಲ್ಲೋಯಿಶ್ ಟರ್ನ್ ಆಗಿ ಗಟ್ಟಿ ಇರಬೇಕು, ಆ ಟೈಮಲ್ಲಿ ಮಾತ್ರ ನಾನು ಹಾರ್ವೆಸ್ಟ್ ಮಾಡಿದಾಗ ಅದು ನಮಗೆ ಈಲ್ಡ್ ಮತ್ತೆ ಲೀಟರ್ ವೈಟ್ ಸಹಿತ ನಮ್ದು 651 ಲೀಟರ್ ವೈಟ್. ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದ್ರೆ 650 ಗ್ರಾಮ್ಸ್ ಬರಬೇಕು. ಸೊ ನಮ್ದು 650 ಗ್ರಾಮ್ಸ್ ಬರುತ್ತೆ. ಎಕ್ಸ್ಪೋರ್ಟ್ ಕ್ವಾಲಿಟಿ ನಮ್ದು ಪೆಪ್ಪರ್ ಬರ್ತಾ ಇದೆ. ಸರ್ ಇದನ್ನ ಕಾಳುಮೆಣಸನ್ನ ಕಟಾವ್ ಮಾಡಕ್ಕೆ ಏನಾದ್ರು ಒಂದು ಎಕ್ವಿಪ್ಮೆಂಟ್ಸ್ ಏನಾದ್ರು ಇಟ್ಕೊಂಡಿದ್ದೀರಾ ನಿಮ್ದೇ ಆದಂತದ್ದು? ಇಲ್ಲಕಂದ್ರೆ ಮರ ಹತ್ಬೇಕಲ್ಲ ಸರ್, ಬಳ್ಳಿ ಹತ್ತಕ್ಕೆ ಲೇಬರ್ಸ್ ಕಾರ್ಯ ಸ್ವಲ್ಪ ಸ್ಕಿಲ್ ಬೇಕು, ಇಲ್ಲ ನಿಮ್ದು ಏನಾದ್ರು ಒಂದು ಎಕ್ವಿಪ್ಮೆಂಟ್ ಏನಾದ್ರು ಇಟ್ಕೊಂಡಿದ್ದೀರಾ? ಸುಮಾರು ನಾವು ಇದು 3 ಹಂತದಲ್ಲಿ ಕುಯ್ಲಾಗುತ್ತೆ. ನಾವೇನ್ ಮಾಡ್ತೀವಿ, ತಲಗಡೆ ಬಳ್ಳಿನ ಒಂದ್ ತಲಗಡೆ ಓಡಾಡ್ಕೊಂಡು ಜನ ಕೀಳ್ತಾರೆ. ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ತರದ್ದು ಏಣಿ ಮಾಡ್ಕೊಂಡಿದೀವಿ ನಾವು. ಮಾಮೂಲಿ ಏಣಿನ ಅದನ್ನ ಬೇರೆ ತರ ಹಿಂಗ್ ಲಾಕ್ ಆಗೋ ತರ, ಆ ಕಡೆ ಈ ಕಡೆ ಅಳ್ಳಾಡಬಾರ್ದು, ತಲಗಡೆಗೂ 2 ಗೂಟ ಮಾಡಿ ಹಿಂಗ್ ಲಾಕ್ ಆಗೋ ತರ ನಾವು ಏಣಿ ಮಾಡ್ಕೊಂಡಿದ್ವಿ. ಇನ್ನೊಂದು ಒಂದು ಲ್ಯಾಡರ್, ಮಾಮೂಲಿ ಅಲ್ಯೂಮಿನಿಯಂ ಲ್ಯಾಡರ್, ಆಲ್ಟರ್ನೇಟ್ ಹೆಜ್ಜೆ ಇಟ್ಕೊಂಡು ಹತ್ತ ತರ ಮಾಡಿದ್ವಿ. ಮಲೆನಾಡು ಭಾಗದಲ್ಲಿ ಏನ್ ಮಾಡ್ತಾರೆ, ಕೀಳ್ಬೇಕಾದ್ರೆ ಬ್ಯಾಕ್ ಸೈಡ್ ಕಟ್ಕೊಂಡು ಅವರು ಕೀಳ್ತಾರೆ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ವೆಯ್ಟ್ ಹಿಂದ್ಗಡೆ ನಿಮ್ಗೆ ಪುಲ್ ಮಾಡ್ತಾ ಇರುತ್ತೆ, ಹಿಂಗ್ ಹಿಂದ್ಗಡೆ ಬೀಳೋ ಚಾನ್ಸಸ್ ಎಕ್ಸ್ಟ್ರಾ ಬೇಕಾಗುತ್ತೆ.
ಮತ್ ನಾವೇನ್ ಮಾಡಿದ್ವಿ, ಒಂದು 20-25 ಅಡಿಗೆ ಬಳ್ಳಿ ರಿಸ್ಟ್ರಿಕ್ಟ್ ಮಾಡಿದ್ವಿ. ತುಂಬಾ ಓವರ್ ಹೈಟ್ ಹೋಗದಂಗೆ ನಾವು ಅದನ್ನ ಮೇಂಟೈನ್ ಮಾಡಿದ್ವಿ. PVC ಪೈಪ್ ಉಪಯೋಗಿಸಿ ನಾವು ಒಂದು ವೇಸ್ಟ್ ಸೀರೆ ಮತ್ತೆ ವೇಲ್ ಆಗ್ಬೋದು ಅದನ್ನ ಬಳಸಿ ಅದ್ರೊಳಗಡೆ ನಾವು ಕಿತ್ತಾಗ ಒಂಚೂರು ಕಾಳೆ ವೇಸ್ಟ್ ಡ್ಯಾಮೇಜ್ ಆಗಲ್ಲ, ಸೀದಾ ತಳಗಡೆ ಬರುತ್ತೆ, ಜಾರ್ಕೊಂಡು ಜಾರಬಂಡಿ ತರ ಬರುತ್ತೆ. ಮತ್ತೆ ನೀವು ಒಂದು 10 ಗಿಡ ಕಿತ್ಬಿಟ್ಟು ಒಂದ್ ಕಡೆ ನಾವು ಡೈರೆಕ್ಟ್ ಆಗಿ ಹಾರ್ವೆಸ್ಟ್ ಮಾಡ್ತೀವಿ, ಒಂದೇ ಒಂದು ಕಾಳು ಸಹಿತ ವೇಸ್ಟ್ ಆಗಲ್ಲ. ಇದು ನಾನೇ ತುಂಬಾ ಸಿಂಪಲ್ ಒಂದು 3 ಇಂಚಿಂದು ಒಂದ್ 2 ಅಡಿಯಷ್ಟು PVC ಪೈಪು, ಒಂದು 30 ಅಡಿ ಸೀರೆ ಹೊಲ್ಕೊಂಡ್ಬಿಟ್ಟು ಅದ್ ನಾಟ್ ಮಾಡ್ಕೊಳ್ಳೋದು, ಅದನ್ನ ತೆಗೆದು ನೀವು ಉಪಯೋಗಿಸ್ಬಿಟ್ರೆ ಒಂದ್ ಕಾಳು ವೇಸ್ಟ್ ಆಗದೆ ನೀವು ಹಾರ್ವೆಸ್ಟ್ ಮಾಡಬಹುದು. ಇದು ತುಂಬಾ ನಾನೇ ಮಾಡ್ಕೊಂಡಿರ್ತಕ್ಕಂಥ ಒಂದು ಸರಳ ವಿಧಾನ, ಅದು ತುಂಬಾ ನಂಗೆ ಅನುಕೂಲ ಆಗಿದೆ. ಓಕೆ ಸರ್. ಸರ್, ಇವಾಗ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಕಾಳುಮೆಣಸು ಹಾಕೋದ್ರಿಂದ ಖರ್ಚು ಎಷ್ಟು ಬರುತ್ತೆ ಸರ್? ಅಡಕೆನಲ್ಲಿ ಆಕ್ಚುಲಿ ನಾವು ಹಾಕೋದ್ರಿಂದ ನಮಗೆ ನೀರಾವರಿಗೆ ಎಕ್ಸ್ಟ್ರಾ ಏನ್ ಬರಲ್ಲ. ಸ್ಟಾರ್ಟಿಂಗ್ ಒಂದ್ 3 ಇಯರ್ಸ್ ನೀವು ಬಳ್ಳಿ ಕಟ್ಟದ್ ಬಿಟ್ರೆ ಬಾಕಿದೇನ್ ಬರಲ್ಲ. ಗೊಬ್ಬರ ಅಂದ್ರೆ ನೀವು ನಾನು ಕೆಜಿಗೆ ಲೆಕ್ಕ ಹಾಕಿದಂಗೆ ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ ನಮ್ಗೆ ಒಂದು 15ರಿಂದ 16 ರೂಪಾಯಿ ಬೀಳುತ್ತೆ ಪರ್ ಕೆಜಿ ಹಾರ್ವೆಸ್ಟ್ ಮಾಡಕ್ಕೆ. ಅಂದ್ರೆ ಹಸಿ ಮೆಣಸನ್ನ ಮೇಲಿಂದ ಕೀಳೋದಕ್ಕೆ. ಓವರ್ ಆಲ್ ನಿಮ್ಗೆ 1 ಕೆಜಿಗೆ ಗೊಬ್ಬರ ಕೊಡೋದ್ರಿಂದ ಹಿಡಿದು ಎಲ್ಲಾ ಸೇರಿಸಿದ್ರು 50 ರೂಪೀಸ್ ಅಥವಾ ಟು 60 ರೂಪೀಸ್ ಪರ್ ಕೆಜಿ ನಿಮ್ಗೆ ಬೀಳುತ್ತೆ. ಇವತ್ತಿನ ವ್ಯಾಲ್ಯೂ ಲೆಕ್ಕ ಹಾಕಿದ್ರೆ ಮನೆ ಹತ್ರಕ್ಕೆ ಬಂದು 700ರಿಂದ 800 ರೂಪಾಯಿ ಕೊಟ್ಟು ತಗೊಂಡೋಗ್ತಾ ಇದಾರೆ. ರೀಟೇಲ್ ಆಗಿ ಮಾರಿದ್ರೆ 1000 ಮೇಲೆ ನೀವು ಪೇಪರ್ನ ಮಾರ್ಬೋದು. ಸೊ ಒಂದು 3 ಕೆಜಿ ನಂಗೆ ಒಂದ್ ಪರ್ ಏನು ಒಂದು ವೈನಿಂದ ಬರ್ತದೆ ಒಂದು ಬಳ್ಳಿಯಿಂದ ಅಂತಂದ್ರೆ ನಿಮ್ಗೆ ಅಡಿಕೆಗಿನ್ನ ಅಧಿಕ ಆದಾಯ ಬರುತ್ತೆ. 721 ಅಂದ್ರೆ 2100 ರೂಪಾಯಿ ತನಕ ಒಂದು ವೈನಲ್ಲಿ ನಾವು. ಎಷ್ಟು ವರ್ಷದ ಬಳ್ಳಿ ಸರ್ ಇದು? 15 ವರ್ಷದ ಬಳ್ಳಿ. ಸೊ 15 ವರ್ಷದ ಬಳ್ಳಿಯಿಂದ ನೀವು 3 ಕೆಜಿ ಕಾಳುಮೆಣಸನ್ನ ಇಳುವರಿಯಾಗಿ ಪಡಿತಿದ್ದೀರಿ. 1 ಕೆಜಿಗೆ 50ರಿಂದ 60 ರೂಪಾಯಿ ಖರ್ಚು ಬರುತ್ತೆ. 700ರಿಂದ 800 ರೂಪಾಯಿ ಇವತ್ತಿನ ದರ, ಮಾರುಕಟ್ಟೆ ದರ ಇದೆ. ಸರ್, ಇದನ್ನ ಹಾರ್ವೆಸ್ಟ್ ಮಾಡಾದ್ಮೇಲೆ ಡೈರೆಕ್ಟ್ ಮಾರ್ಕೆಟ್ಗೆ ಹಾಕ್ತೀರಾ, ಇಲ್ಲ ನಿಮ್ದು ಯಾವ್ದಾದ್ರು ಏನಾದ್ರು ಸಂಸ್ಕರಣೆ ಏನಾದ್ರು ಮಾಡಿ ಅದಾದ್ಮೇಲೆ ಮಾರುಕಟ್ಟೆ ಮಾಡ್ತೀರಾ ಸರ್? ಆಕ್ಚುಲಿ ಇದರಲ್ಲಿ ಕರಿಮೆಣಸು ಮತ್ತೆ ಬಿಳಿ ಮೆಣಸು 2 ಮಾಡ್ಬೋದು. ನಾವೇನ್ ಮಾಡ್ತೀವಿ, 2 ಮಾಡ್ತೀವಿ. ಅವಶ್ಯಕತೆ ಬಿದ್ದಾಗ 2 ಮಾಡ್ತೀವಿ. ಡಿಮ್ಯಾಂಡ್ ಬಂದ್ರೆ ಬಿಳಿ ಮೆಣಸು ಮಾಡ್ತೀವಿ. ಕರಿಮೆಣಸು ಹೆಂಗ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಗೊನೆಯಿಂದ ಕಾಳನ್ನ ನಾವು ಕಿತ್ಕೊಂಡು ಮನೆಗೆ ತಗೊಂಡ್ ಹೋಗ್ತೀವಿ. ಮಿಷಿನ್ಸ್ ಇದೆ ನಮ್ದು, ಗೊನೆಯಿಂದ ಕಾಳು ಸಪರೇಟ್ ಮಾಡುತ್ತೆ. ಅದು ಒಂಚೂರು ಡ್ಯಾಮೇಜ್ ಮಾಡ್ದಂಗೆ ಗೊನೆಯಿಂದ ಕಾಳನ್ನ ಸಪರೇಟ್ ಮಾಡುತ್ತೆ. ಅದಾದ್ಮೇಲೆ ನಾವೇನ್ ಮಾಡ್ತೀವಿ, ಕೆಲವರು ಬೇಯಿಸ್ಬಿಡ್ತಾರೆ, ಬಿಸಿ ನೀರಿನಲ್ಲಿ ಬೇಯಿಸ್ತಾರೆ ಬ್ಲಾಕ್ ಬರ್ಲಿ ಅಂತ ಅನ್ಬಿಟ್ಟು. ನಾವೇನ್ ಮಾಡ್ತೀವಿ, ಬೇಯಿಸ್ದಾಗ ಏನಾಗುತ್ತೆ, ಅರೋಮಾ ಹೊಟ್ಟೋಗ್ಬಿಡುತ್ತೆ, ಅದು ಅದ್ರದ್ದು ಏನಿರುತ್ತೆ ಅದ್ರದ್ದು ಹೊಟ್ಟೋಗ್ಬಿಡುತ್ತೆ. ಸೊ ನಾವೇನ್ ಮಾಡ್ತೀವಿ, ಮಾಮೂಲಿ ಒಂದು ಬ್ಲಾಕ್ ಟಾರ್ಪಾಲ್ ಹಾಕಿ ಅದ್ರ ಮೇಲೆ ಒಂದು 75% ಬ್ಲಾಕ್ ಶೇಡ್ ನೆಟ್ ನ ಹಾಕಿ ಅದ್ರ ಮೇಲೆ ನಾವು ಕಾಳು ಹರಡ್ತೀವಿ. ಅದ್ರ ಮೇಲೆ ಕಾಳು ಹರಡ್ಬಿಟ್ಟು 120 ppm ಪ್ಲಾಸ್ಟಿಕ್ ಕವರ್ ನಾವು ಅದನ್ನ ಹಾಕ್ತಿವಿ. ಬೆಳಗ್ಗೆ ಇವತ್ತು 9 ಗಂಟೆ ನಾವು ಅದನ್ನ ಹಾಕಿದ್ರೆ ಸಂಜೆ 6 ಗಂಟೆ ಹೊತ್ತಿಗೆ ಅದು ಫುಲ್ ಕಂಪ್ಲೀಟ್ ಬ್ಲಾಕ್ ಬಂದಿರುತ್ತೆ. ಮತ್ತೆ ಇನ್ನೊಂದು, ಮಳೆಗಾಲ ದಾಟಿ ಡಿಸೆಂಬರ್ ದಾಟೋದ್ರಿಂದ ಒಳ್ಳೆ ಬಿಸಿಲು, ಪ್ರಖರವಾದ ಬಿಸಿಲು ಸಿಗುತ್ತೆ ನಮ್ಗೆ. ಸಂಜೆ ಹೊತ್ತಿಗೆ ಬಯಲುಸೀಮೆ ಆದ್ರಿಂದ ಒಳ್ಳೆ ಬಿಸಿಲು ಸಿಗುತ್ತೆ ನಮ್ಗೆ. ಸಂಜೆ 6 ಗಂಟೆ ಹೊತ್ತಿಗೆ ಬ್ಲಾಕ್ ಆಗ್ಬಿಟ್ಟಿರುತ್ತೆ. ಅದಾದ ನಂತರ ನಾವು ಮತ್ತೆ 3 ದಿವಸ ಎಕ್ಸ್ಟ್ರಾ ಒಣಗಿಸ್ತೀವಿ. ಕಾಳನ್ನ ಬಾಯಲ್ಲಿಟ್ಕೊಂಡು ಕೊಡಿದ್ರೆ ಕಟ್ ಅಂತ ಅನ್ಬೇಕು, ಒಂದು ಮಾಯಿಶ್ಚರ್ ಲೆವೆಲ್ ಅದನ್ನ ನೋಡ್ಕೊಂಡು ನಾವು ಅದನ್ನು ಹಾರ್ವೆಸ್ಟ್ ಮಾಡಿ ಕ್ಲೀನ್ ಮಾಡ್ಕೊಂಡು ಅದನ್ನ ಇಟ್ಕೊಂತೀವಿ. ನೆಕ್ಸ್ಟ್ ನಾವು ಅದನ್ನ ಗ್ರೇಡಿಂಗ್ ಮಾಡ್ತೀವಿ. ಗ್ರೇಡಿಂಗ್ ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಅದರಲ್ಲಿ ಸ್ವಲ್ಪ ಧೂಳು ಗೀಳು ಮತ್ತೆ ಅದರಲ್ಲೆಲ್ಲ ಬಂದಿರುತ್ತೆ. ಅದನ್ನ ಗ್ರೇಡಿಂಗ್ ಮಾಡೋದಕ್ಕೆ ಫಸ್ಟ್ ನಾವು ತೂರ್ಕೊಂತೀವಿ. ಏನಾದ್ರು ಎಲೆ ಗಿಲೆ ಆ ತರದ್ ಏನಾದ್ರು ಇದೆ ಅಂತ ಅನ್ಬಿಟ್ಟು ತೂರ್ಕೊಂಡಾಗ ಏನಾಗುತ್ತೆ, ಸಪರೇಟರ್ ಅಂತ ಇಟ್ಕೊಂಡಿದ್ವಿ. ಅದು ಒಂದು 10,000 ರೂಪಾಯಿ ಮಿಷಿನ್. ಏನ್ ನಾವು ಗೊನೆಯಿಂದ ಕಾಳು ಸಪರೇಟ್ ಮಾಡೋದು, ಅದು 3-in-1 ತರ ಕೆಲಸ ಮಾಡುತ್ತೆ. ಅದರಲ್ಲಿ ನಮ್ಗೆ ಗೊನೆಯಿಂದ ಕಾಳು ಸಪರೇಟ್ ಮಾಡುತ್ತೆ, ಮತ್ತೆ ಬಿಳಿ ಮೆಣಸು ಸಹಿತ ಅದ್ ಮಾಡುತ್ತೆ, ಮತ್ತೆ ಅಡಕೆ ಗೊನೆನೂ ಬಡಿಯುತ್ತೆ. ಇದು 3-in-1 ಕೆಲಸ ಮಾಡುತ್ತೆ. ಒಂದು 35,000 ರೂಪಾಯಿ ಶಿರ್ಸಿಯಿಂದ ನಾವು ಹೆಗಡೆನವ್ರ ಹತ್ರ ತಂದಿದ್ವಿ. ಸುಮಾರು 1,000 ಬಳ್ಳಿ ಇಟ್ಕೊಂಡವ್ರ ರೈತರು ಅಥವಾ 2,000 ಬಳ್ಳಿ ಇಟ್ಕೊಂಡ್ರ ರೈತರು ಸಹಿತ ಅದನ್ನ ಬಳಸಬಹುದು. ತುಂಬಾ ಪುಟ್ಟದಾಗಿ ಸಿಕ್ಕಿದೆ ನಮ್ಗೆ, ಚೆನ್ನಾಗಿದೆ ಅದು. ಇದಾದ ನಂತರ ನಾವೇನ್ ಮಾಡ್ತೀವಿ, ತೂರ್ಕೊಂತೀವಿ. ತೂರ್ಕೊಂಡಾದ್ಮೇಲೆ ಅದನ್ನ ಮತ್ತೆ ಏನಾಗುತ್ತೆ, ಸಣ್ಣ ಸಣ್ಣದೊಂದು ಸ್ವಲ್ಪ ಮಿಕ್ಸ್ ಆಗುತ್ತೆ. ಗ್ರೇಡಿಂಗ್ ಟಾಪ್ ಕ್ವಾಲಿಟಿ ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಒಂದು ಇದನ್ನ ಇಟ್ಕೊಂಡಿದೀವಿ. ಒಂದು ರಿವಾಲ್ವಿಂಗ್ ಅಲ್ಲಿ ಕ್ಲೀನ್ ಆಗ್ತಕ್ಕಂಥ ಗ್ರಾವಿಟಿ ಫೋರ್ಸ್ ಅಲ್ಲಿ ಅದು ಗ್ರೇಡಿಂಗ್ ಆಗುತ್ತೆ. ದಪ್ಪ ಕಾಳು ಅಂದ್ರೆ ವೈಟ್ ಆಗಿರೋದು ಒಂದ್ ಕಡೆ ಬರುತ್ತೆ, ಡಸ್ಟ್ ಗಿಸ್ಟ್ ಎಲ್ಲ ಒಂದ್ ಕಡೆ ಬರುತ್ತೆ. ವಿತೌಟ್ ಪವರ್, ಎಲೆಕ್ಟ್ರಿಸಿಟಿ ಬಳಸದೇನೆ ಮೇಲ್ಗಡೆಯಿಂದ ಹಾಕಿದ್ರೆ ಕ್ಲೀನ್ ಆಗದಿ ಸುತ್ತಿ ಒಂದು ವೈಟ್ ಇರೋ ಕಡೆ ಅಂದ್ರೆ ಫುಲ್ ವೈಟ್ ಇರೋದು ಒಂದ್ ಕಡೆಗೆ ಬರುತ್ತೆ, ಇನ್ನೊಂದು ವೈಟ್ ಲೆಸ್ ಒಂದ್ ಕಡೆಗೆ ಬರುತ್ತೆ. ಸೊ ಅದನ್ನ ನಮ್ಗೆ ಪ್ಯಾಕ್ ಮಾಡಿ ನಾವು ಸೇಲ್ ಮಾಡ್ತೀವಿ. ಇದು ಕರಿಮೆಣಸು. ಸರ್, ಈಗ ಕಾಳು ಮೆಣಸಲ್ಲಿ ಏನಾದ್ರು ಮೌಲ್ಯವರ್ಧನೆಗಳು ಇದೆಯಾ ಸರ್? ಆಕ್ಚುಲಿ ಆ ಪ್ರಯತ್ನದಲ್ಲಿ ನಾನಿದ್ದೀನಿ. ಕಾಳು ಮೆಣಸನ್ನ ಮಾಡೋದಕ್ಕಿಂತ ಪೌಡರ್ ಮಾಡಿ ಅದಕ್ಕೆ ಕೊಂಚ ಸ್ಪೈಸಸ್ ಎಲ್ಲ ಆಡ್ ಮಾಡಿ ಅದನ್ನ ಏನು ನಿಮ್ಗೆ ಹೋಟೆಲ್ನಲ್ಲಿ ರೂಮ್ಸ್ ಅಲ್ಲಿ ಹೋಟೆಲ್ ಟೇಬಲ್ ಮೇಲೆ ಇಟ್ಟಿರ್ತಾರಲ್ಲ ಆ ತರ ಒಂದು ಪೌಡರ್ ಮಾಡಿ ಅಂದ್ರೆ ನಮಗೆ ಖಂಡಿತ ಡಬಲ್ ಅಷ್ಟು ರೇಟ್ ಸಿಗುತ್ತೆ. ಅದೊಂದು ಪ್ರಯತ್ನ ಮಾಡ್ತಾ ಇದೀನಿ. ಅದ್ರ ಜೊತೆಗೆ ಬಿಳಿ ಮೆಣಸು ಮಾಡಿದ್ರೆ ಮೌಲ್ಯವರ್ಧನೆ ಜಾಸ್ತಿ ಆಗುತ್ತೆ. ಬಿಳಿ ಮೆಣಸು ಮಾಡೋದ್ರಿಂದ ಏನಾಗುತ್ತೆ, 10 ವರ್ಷ ನಾವು ಬಿಳಿ ಮೆಣಸನ್ನ ಇಡ್ಬೋದು. ಕೀಪಿಂಗ್ ಕ್ವಾಲಿಟಿ 10 ವರ್ಷ ಇಡ್ಬೋದು. ಔಟರ್ ಲೇಯರ್ ತೆಗೆದ್ರಿಂದ ಮಾಯಿಶ್ಚರ್ ತಗೊಳ್ಳಲ್ಲ. ಮತ್ತೆ ಅಮೆರಿಕಾದಲ್ಲೆಲ್ಲ ನಾವೇನು ಮೆಣಸಿನಕಾಯಿ ಉಪಯೋಗಿಸ್ತೀವಿ ಅದ್ರ ಬದಲು ಅವ್ರು ಪೆಪ್ಪರ್ನ ಉಪಯೋಗಿಸ್ತಾರೆ. ಸೊ ಹಂಗಾಗಿ ಬಿಳಿ ಮೆಣಸಿಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಬಿಳಿ ಮೆಣಸು ಮಾಡೋದು ಹೇಗೆ ಅಂತಂದ್ರೆ, ಹಣ್ಣು ಪಕ್ವಾಗಿ ನಾವು ಕಿತ್ತಿರ್ತೀವಲ್ಲ ಅದನ್ನ ತಗೊಂಡೋಗಿ ಮಿಷಿನ್ಗೆ ಹಾಕಾದ್ಮೇಲೆ ನಾವೇನು ಅಂದ್ರೆ ಗೊನೆಯಿಂದ ಕಾಳು ಸಪರೇಟ್ ಮಾಡಾದ್ಮೇಲೆ ಅದನ್ನ ನೀರಲ್ಲಿ ನೆನೆಸ್ತೀವಿ. ನಾವು
ನೀರಲ್ಲಿ ನೆನೆಸಿದಾಗ ಏನಾಗುತ್ತೆ, ವೆಯ್ಟ್ ಕಡಿಮೆ ಇರತಕ್ಕಂಥ ಕಾಳು, ಸಣ್ಣ ಕಾಳುಗಳು ತೇಲ್ತವೆ. ಅದನ್ನ ತೆಗೆದು ನಾವು ಸಪ್ರೇಟಾಗಿ ತೆಗೆದು ಹಾಕ್ಬಿಟ್ಟು ವೆಯ್ಟ್ ಇರ್ತಕ್ಕಂಥ ಕಾಳು, ತುಂಬ ಮಾಗಿರ್ತಕ್ಕಂಥ ಕಾಳುಗಳನ್ನ ತೆಗೆದುಬಿಟ್ಟು ನಾವು ನೀರು ಡ್ರಮ್ಮಲ್ಲಿ ನೆನೆಸ್ತೀವಿ. ಅಂದರೆ ಔಟರ್ ಲೇಯರು ಒಂದು ಯೂನಿಫಾರ್ಮ್ ಆಗಿ ಓಪನ್ ಆಗಲಿ ಅಂತ ಅಂದ್ಬಿಟ್ಟು ಅದನ್ನು ದಿವಸ ಡ್ರಮ್ಮಲ್ಲಿ ಹಾಕ್ಬಿಟ್ಟು ದಿವಸ ನೀರನ್ನ ಡ್ರೈನ್ ಮಾಡ್ತೀವಿ. ನಾವು ಮತ್ತೆ ಫ್ರೆಶ್ ನೀರು ತುಂಬ್ತೀವಿ, ನೀರನ್ನ ಡ್ರೈನ್ ಮಾಡ್ತೀವಿ. ಇಲ್ಲಾಂದರೆ ಫರ್ಮೆಂಟ್ ಆಗಿ ಕೆಟ್ಟು ವಾಸನೆ ಬರುತ್ತೆ. ದಿವಸ ನೀರನ್ನ ಡ್ರೈನ್ ಮಾಡಬೇಕು. 20 ದಿವಸ ಆದಮೇಲೆ ನಾವು ಮಿಷಿನ್ಗೆ ಹಾಕ್ತೀವಿ. ಮಿಷಿನ್ಗೆ ಹಾಕಿದಾಗ ಔಟರ್ ಪಲ್ಪ್ ತೆಗೆದ್ಬಿಟ್ಟು ಅದು ಬಿಳಿ ಮೆಣಸು ಆಗುತ್ತೆ. ಕೆಲವರು ಏನು ತಿಳ್ಕೊಂಡಿರ್ತಾರೆ, ಕರಿಮೆಣಸೆ ಬೇರೆ ಗಿಡದಲ್ಲಿ ಬೆಳೆಯುತ್ತೆ, ಬೆಳೆ ಮೆಣಸೆ ಇಲ್ಲ, ಅದಲ್ಲ. ಕರಿಮೆಣಸನ್ನೇ ಮೇನ್ ಮೆಣಸನ್ನೇ 2 ಥರ ಮಾಡ್ಬೋದು. ಅದನ್ನು ತೆಗೆದಾದ್ಮೇಲೆ ನಾವು ಚೆನ್ನಾಗಿ ವಾಶ್ ಮಾಡ್ತೀವಿ. ಒಳ್ಳೆ ಮುತ್ತು ಥರ ಬೆಳ್ಳಗೆ ಕಾಣುತ್ತೆ, ಜೊತೆಗೆ ಅದು ಜೋಳದ ಥರ ಕಾಣುತ್ತೆ, ಮುತ್ತು ಥರ ಕಾಣುತ್ತೆ. ಚೆನ್ನಾಗಿ ವಾಶ್ ಮಾಡ್ತೀವಿ. ಚೆನ್ನಾಗಿ ವಾಶ್ ಮಾಡಿ ಒಣಗಿಸ್ತೀವಿ. ಮತ್ತು 3 ದಿವಸ ಒಣಗಿಸಿದಾಗ ನಿಮಗೆ ಅದು ಒಳ್ಳೆ ಕ್ವಾಲಿಟಿ ಮೆಣಸಾಗುತ್ತೆ. 10 ವರ್ಷದ ತನಕ ನಾವು ಅದನ್ನು ಬಿಳಿ ಮೆಣಸನ್ನ ಇಟ್ಕೋಬೋದು. ಒಳ್ಳೆ ಕ್ವಾಲಿಟಿ ಮೆಣಸಾಗುತ್ತೆ. ತುಂಬ ಡಿಮ್ಯಾಂಡ್ ಇದೆ ಅಮೆರಿಕಾದಲ್ಲಿ, ಮತ್ತೆ ತುಂಬಾ ಕಡೆ ಬಿಳಿ ಮೆಣಸಿಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಖಂಡಿತ ಇದ್ರದ್ದು 1.5 ಪಟ್ಟು ಇರುತ್ತೆ. ಇದಕ್ಕೆ 700 ಇದ್ರೆ ಅದಕ್ಕೆ 1000-1200 ರೂಪಾಯಿ ಈ ತರ ಬಿಳಿ ಮೆಣಸಿಗೆ ಒಳ್ಳೆ ರೇಟ್ ಸಿಗುತ್ತೆ. ಓಕೆ ಸರ್, ರಿಕವರಿ ಎಷ್ಟು ಪರ್ಸೆಂಟ್ ಸರ್? ಕಾಳು ಮೆಣಸು 1 kg ಇದ್ರೆ ಅದು ಬಿಳಿ ಮೆಣಸು ಆಗಕ್ಕೆ ಎಷ್ಟು ಬರುತ್ತೆ ಅಂತ? ಸ್ವಲ್ಪ ನೆಗ್ಲಿಜಿಬಲ್, ಒಂದು 5 to 10% ಔಟರ್ ಲೇಯರ್ ಮಾತ್ರ ಹೋಗುತ್ತೆ. ಆ ಥರದ್ದು ಅದರದ್ದು ರೇಟ್ ಸಿಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. 750ರಿಂದ 800 ಗ್ರಾಮ್ ಅಷ್ಟು ಬರುತ್ತೆ. ಓಕೆ ಸರ್. ಸರ್, ಈಗ ಬಯಲುಸೀಮೆನಲ್ಲಿ ಕಾಳುಮೆಣಸು ಬೆಳೆಯೋದಕ್ಕೂ ಮಲೆನಾಡು ಪ್ರದೇಶದಲ್ಲಿ ಕಾಳುಮೆಣಸು ಬೆಳೆಯೋದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಸರ್? ಕ್ವಾಲಿಟಿ ಇರ್ಬೋದು, ಅಥವಾ ಈಲ್ಡ್ ಇರ್ಬೋದು, ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇರ್ಬೋದು, ಏನಾದ್ರು ವ್ಯತ್ಯಾಸ ಇದೆಯಾ ಸರ್? ಖಂಡಿತ. ಬಯಲುಸೀಮೆನಲ್ಲಿ ನಮಗೆ ಡಿಸೀಸ್ಗಳು ಕಡಿಮೆ. ಏನಕ್ಕೆ ಅಂತಂದ್ರೆ ಮಲೆನಾಡಲ್ಲಿ ತುಂಬಾ ಮಳೆ ಆಗ್ತಾ ಇರುತ್ತೆ. ಅವರು ಹೊಡಿತಾರೆ ಸ್ಪ್ರೇ ಅಂತಂದ್ರೆ ಸ್ಟಾರ್ಟಿಂಗ್ ಇಂದ ಕೊನೆ ತನಕ ಅವರು ಸ್ಪ್ರೇ ಯಾವಾಗ್ಲೂ ಸ್ಪ್ರೇಯರ್ನ ಕೈಲಿ ಹಿಡ್ದೇ ಇರಬೇಕು. ಬಯಲುಸೀಮೆನಲ್ಲಿ ಆ ಕಾಟ ಇಲ್ಲ. ಚೆನ್ನಾಗಿ ಉತ್ಕೃಷ್ಟವಾಗಿ ಕರೆಕ್ಟಾಗಿ ನಾವು ಟೈಮಿಗೆ ಏನು ಮೇಂಟೆನೆನ್ಸ್ ಮಾಡ್ಕೊಂತ ಹೋಗಿ ಫಂಗಲ್ ಡಿಸೀಸ್ ಬರ್ದಂಗೆ ಪ್ರತಿ ವರ್ಷ ಬೇವಿನ ಟ್ರೈಕೋಡರ್ಮಾ ಮತ್ತು AMC ಈ ಥರದ್ದು ಕರೆಕ್ಟಾಗಿ ಒಂದು ರೊಟೀನ್ ಆಗಿ ನಾವು ಮೇಂಟೈನ್ ಮಾಡ್ಕೊಂತ ಹೋದ್ರೆ ನಮಗೆ ಪ್ರೊಡಕ್ಷನ್ ಕಾಸ್ಟ್ ಖಂಡಿತ ಕಡಿಮೆ ಆಗುತ್ತೆ. ಅವ್ರಿಗೆ ಸ್ಪ್ರೇಯರ್ಗೆ ಮತ್ತು ಔಷಧಿಗಳಿಗೆ ಹೊಟ್ಟೋಗ್ಬಿಡುತ್ತೆ ಸಿಕ್ಕಾಬಿಟ್ಟೆ. ಇದು ಇಲ್ಲ ನಮ್ಮದು. ಯಾವಾಗ ತುಂಬ ಪೆಸ್ಟಿಸೈಡ್ ಹೊಡೆಯಲ್ವೋ ನಮ್ಮದು ಒಳ್ಳೆ ಉತ್ಕೃಷ್ಟವಾಗಿರೋ ಕಾಳುಮೆಣಸು, ಕ್ವಾಲಿಟಿ ಕಾಳುಮೆಣಸು, ಮತ್ತು ಅದಕ್ಕೆ ಬೇಕಾದಂಥ ಒಂದು ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಮಾಡಿಬಿಟ್ರೆ ನಮಗೆ ಒಳ್ಳೆ ಇದನ್ನು ನಾವು ಮಾಡ್ಕೋಬೋದು. ಬರೀ ಅಡಿಕೆಗೆ ಅಂತಲ್ಲ, ನೀವು ಆರಾಮಾಗಿ ತೆಂಗಿಗೂ ಬೆಳಿಬೋದು. ಬಯಲುಸೀಮೆಯಲ್ಲಿ ಸುಮಾರು ಜನ ನಾವು ತೆಂಗನ್ನ ಹಂಗೆ ಇಟ್ಕೊಂಡಿದ್ವಿ. ತೆಂಗು ಅಂತಲ್ಲ, ನೀವು ಒಂದು ಏನೇ ಗಿಡದ ಕಾಂಡ ನೀವು ನೋಡಿದ್ರು ಅದು ವೇಸ್ಟ್ ಅಂತ ತಿಳ್ಕೊಬೇಕು. ಬಯಲುಸೀಮೆನಲ್ಲಿ ಆರಾಮಾಗಿ ಕಾಳುಮೆಣಸು ಬೆಳ್ಕೊಂಡು ರೈತರು ಆದಾಯನ ಅಧಿಕವಾಗಿ ಮಾಡ್ಕೋಬಹುದು, ಡಬಲ್ ಮಾಡ್ಕೋಬಹುದು. ಏನು ಬರ್ತದೆ ಅದ್ರ ಡಬಲ್ ಮಾಡ್ಕೋಬಹುದು. ಸರ್, ಕಡೆಯದಾಗಿ ನಮ್ಮ ಬಯಲುಸೀಮೆ ಪ್ರದೇಶದಲ್ಲಿರುವಂಥ ರೈತರು, ನಿಮ್ಮ ಥರನೇ ಆಸಕ್ತಿ ಇರುವಂಥವ್ರು, ಇಚ್ಛಾಸಕ್ತಿ ಇರುವವರು ಕಾಳುಮೆಣಸು ಮಾಡಬೇಕು ಅಂತಿದ್ರೆ ಅವ್ರಿಗೇನಾದ್ರು ತಮ್ಮ ಕೊನೆಯದಾಗಿ ಸಲಹೆ ಸರ್? ಯಾವುದೇ ಕಾರಣಕ್ಕೂ ಕರೆಕ್ಟಾಗಿ ತಿಳ್ಕೊಂಡು ಕಾಳುಮೆಣಸು ಬೆಳೆನ ಪ್ರಾರಂಭ ಮಾಡಬೇಕು. ಅವೈಜ್ಞಾನಿಕವಾಗಿ ಮಾಡಿದ್ರೆ ಫೇಲ್ಯೂರ್ ಜಾಸ್ತಿ ಇರುತ್ತೆ. ಸ್ಟಾರ್ಟಿಂಗ್ ಅದಕ್ಕೆ ಮಳೆಗಾಲದಲ್ಲಿ ತುಂಬ ವಾತಾವರಣ ತಂಪಾದಾಗ ಪ್ಲಾಂಟೇಶನ್ ಮಾಡಬೇಕು. ಒಂದು 70% ಹತ್ತಿದ್ರು ಅದು ಸಕ್ಸಸ್ ರೇಟ್ ಅಂತ ಅನ್ಕೋಬೇಕು. ಕ್ಲೀನಾಗಿ ಮುಂಚೆನೇ ಅದನ್ನು ಗುಂಡಿ ತೆಕ್ಕೊಂಡು ಅದಕ್ಕೆ ಬೇಕಾದಂಥ ಗೊಬ್ಬರನ, ಟ್ರೈಕೋಡರ್ಮಾ ಮತ್ತು ಬೇವಿನ ಹಿಂಡಿ ಇದನ್ನೆಲ್ಲ ದನಿನ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ, ಯಾಕೆಂದ್ರೆ ಅಡಿಕೆ ಬುಡದಲ್ಲಿ ಹಾಕೋದ್ರಿಂದ ನೀವು ಹೇಳಿದ್ರಿ ಕಾಂಪಿಟೇಷನ್ ಇರುತ್ತೆ, ಬುಡದಲ್ಲೂ ಬೇರೆ ಇರುತ್ತೆ, ಅದು ಫೇವರ್ ಆಗಿರ್ತಕ್ಕಂಥ ಗೊಬ್ಬರಗಳನ್ನು ಹಾಕ್ಕೊಂಡು ಕರೆಕ್ಟಾಗಿ ಟೈಮಿಗೆ ಏನದನ್ನ ಬಳ್ಳಿ ಕಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋದ್ರೆ ಖಂಡಿತ ಇದು ರೈತರಿಗೆ, ಬಯಲುಸೀಮೆ ರೈತರಿಗೆ ಒಂದು ಆಶಾದಾಯಕವಾದ ಬೆಳೆ. ಮತ್ತು ನಿಮಗೆ ಗೊತ್ತಿರೋಂಗೆ ಇದು ಕಪ್ಪು ಬಂಗಾರ ಹಿಂದಿಂದಲೂ ರೇಟ್ ಇದೆ. ಸ್ಪೈಸ್ ಆಗಿರೋದ್ರಿಂದ ಕೊನೆ ತನಕಲೂ ಇದಕ್ಕೆ ರೇಟ್ ಇದ್ದೇ ಇರುತ್ತೆ. ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡೋದ್ರೆ ಖಂಡಿತ ರೈತನ ಕೈ ಹಿಡಿಯುತ್ತೆ ಕಾಳುಮೆಣಸು. ಓಕೆ ಸರ್, ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಟೈಮ್ನ ನಮ್ಮ ಜೊತೆ ಸ್ಪೆಂಡ್ ಮಾಡಿ ತಮ್ಮ ಅನುಭವ ಮತ್ತು ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಎಲ್ಲ ರೈತ ಬಂದವರಿಗೂ ನಮಸ್ಕಾರ. ಇಷ್ಟೊತ್ತು ನೀವು ನೋಡಿದ ಹಾಗೆ ರೈತರ ಇಚ್ಛಾಶಕ್ತಿ, ಶ್ರಮ, ವಿಜ್ಞಾನಗಳ ಅಳವಡಿಕೆ ಇದ್ದಲ್ಲಿ ಶ್ರೀ ಅರುಣ್ ಕುಮಾರ್ ರವರಂತೆ ನೀವು ಕೂಡ ಬಯಲು ಪ್ರದೇಶದಲ್ಲಿ ಕಾಳುಮೆಣಸನ್ನು ಯಶಸ್ವಿಯಾಗಿ ಬೆಳೆದು ಅಧಿಕ ಇಳುವರಿ ಮತ್ತು ಲಾಭವನ್ನು ಗಳಿಸಬಹುದು. ಪ್ರತಿಯೊಂದು ಬೆಳೆಯನ್ನು ಬೆಳೆಯುವ ಮುನ್ನ ಸಂಬಂಧಪಟ್ಟ ವಿಜ್ಞಾನಿಗಳೊಂದಿಗೆ ಚರ್ಚಿಸಿ ಮುಂದುವರಿಯಿರಿ. ಮತ್ತೊಂದು ತಂತ್ರಜ್ಞಾನ ಮತ್ತು ತಾಂತ್ರಿಕತೆಗಳೊಂದಿಗೆ ಮುಂದಿನ ಮಂಗಳವಾರ ಮತ್ತೊಮ್ಮೆ ಭೇಟಿಯಾಗೋಣ. ವಂದನೆಗಳು.